ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಸದನ್ಯ. ಡಿಯರ್ ಫ್ರೆಂಡ್ಸ್, ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಬಯಾಲಜಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೆ. ಎಷ್ಟು ಕ್ವಶನ್ಸ್ಗಳಿರುತ್ತೆ, ಯಾವ್ಯಾವ ಕ್ವಶನಲ್ಲಿ ಯಾವ್ಯಾವ ಎಕ್ಸ್ಪೆರಿಮೆಂಟ್ ಬರುತ್ತೆ ಆ್ಯಂಡ್ ಆ ಎಕ್ಸ್ಪೆರಿಮೆಂಟ್ಗಳಿಗೆ ಹೇಗೆ ಆನ್ಸರ್ ಮಾಡಬೇಕು ಅನ್ನುವಂಥ ಇನ್ಫಾರ್ಮೇಷನ್ನ ಕೊಟ್ಟಿದ್ದೆ. ಇವತ್ತು ನಾನು ನಿಮಗೆ ವೈವಾ ಕ್ವಶನ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ನೀವು ಏನು 6 ಎಕ್ಸ್ಪೆರಿಮೆಂಟ್ಸ್ಗಳನ್ನು ಅಟೆಂಡ್ ಮಾಡ್ತೀರಿ, ಆ ಎಕ್ಸ್ಪೆರಿಮೆಂಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಕ್ವಶನ್ಸ್ಗಳನ್ನು ನಿಮಗೆ ಕೇಳ್ತಾರೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಭಯ ಇದ್ದೇ ಇರುತ್ತೆ. ವೈವಾ ಕ್ವಶನ್ಸ್ ಹೇಗಿರುತ್ತೆ, ಏನು ಕೇಳ್ತಾರೆ, ನಾವು ಅದಕ್ಕೆ ಏನು ಆನ್ಸರ್ ಮಾಡಬೇಕು, ನನಗೆ ಗೊತ್ತಿಲ್ಲದಿರೋ ಕ್ವಶನ್ ಏನಾದರೂ ಕೇಳಿದ್ರೆ ಏನಾಗುತ್ತೆ, ಹೌದಲ್ವಾ? ಈ ಥರದ ಭಯ ಇದ್ದೇ ಇರುತ್ತೆ. ನಾನು ಆ ಎಲ್ಲ ಥರದ ಕನ್ಫ್ಯೂಷನ್ಸ್ಗಳಿಗೆ ನಿಮಗೆ ಇವತ್ತು ಕ್ಲಾರಿಫಿಕೇಷನ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಮತ್ತು ನಿಮಗೆ ಇನ್ನೂ ಒಂದು ಡೌಟ್ ಇರುತ್ತೆ, ಏನು ಅಂತ ಹೇಳಿದ್ರೆ, ಸರ್ ನನಗೆ 20 ಔಟ್ ಆಫ್ 20 ಅಂದರೆ 20 ಮಾರ್ಕ್ಸಿಗೆ ಎಕ್ಸ್ಪೆರಿಮೆಂಟ್ ಇರುತ್ತೆ, 6 ಮಾರ್ಕ್ಸ್ ರೆಕಾರ್ಡ್ ಇರುತ್ತೆ, 4 ಮಾರ್ಕ್ಸಿಗೆ ವೈವಾ ಇರುತ್ತೆ. ರೆಕಾರ್ಡ್ ಬರೆದಿದ್ದೀನಿ 6 ಮಾರ್ಕ್ಸು, ಸೊ ಗ್ಯಾರಂಟಿ, ಇನ್ನೂ ಅದರಲ್ಲಿ ಮಿಸ್ಟೇಕ್ಸ್ ಇಲ್ಲ, 6 ಮಾರ್ಕ್ಸ್ ಗ್ಯಾರಂಟಿ. ಇನ್ನು 20 ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ ಎಲ್ಲ ಎಕ್ಸ್ಪೆರಿಮೆಂಟ್ಸ್ಗಳು ನನಗೆ ಮಾಡೋದಕ್ಕೆ ಬರುತ್ತೆ, ಅದಕ್ಕೆ ಏನೇನು ಬರೀಬೇಕು ಆನ್ಸರ್ಸು ಅದನ್ನು ಕೂಡ ಬರಿತೀನಿ. ಆದರೆ ವೈವಾ ಕ್ವಶನ್ಸ್ಗಳ ಬಗ್ಗೆ ಸ್ವಲ್ಪ ಭಯ ಇದೆ ಅನ್ನೋದಾದರೆ ಆ ಭಯನ ಬಿಟ್ಬಿಡಿ. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ವೈವಾ ಕ್ವಶನ್ಸಿಗೆ. ಯಾಕೆ ಅಂತ ಹೇಳಿದ್ರೆ, ನೀವು ಏನು ಥಿಯರಿನಲ್ಲಿ ಓದಿರ್ತೀರಿ ಆ್ಯಂಡ್ ಏನು ಎಕ್ಸ್ಪೆರಿಮೆಂಟನ್ನು ಮಾಡಿರ್ತೀರಿ, ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ ಏನು ಎಕ್ಸ್ಪೆರಿಮೆಂಟ್ಸನ್ನು ಮಾಡಿರ್ತೀರಿ, ಅದೇ ಬೇಸಿಸ್ ಮೇಲೆ ನಿಮಗೆ ಯಾವ ಎಕ್ಸ್ಪೆರಿಮೆಂಟ್ ಬಂದಿರುತ್ತೆ ಆ ಎಕ್ಸ್ಪೆರಿಮೆಂಟ್ ಮೇಲೇ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಆ್ಯಂಡ್ ಯಾವ ಎಕ್ಸ್ಪೆರಿಮೆಂಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಓಕೆನಾ? ಇನ್ನು BCDEF ಕಾಮನ್ ಆಗಿರುತ್ತೆ, ಎ ಎಕ್ಸ್ಪೆರಿಮೆಂಟ್ ಮಾತ್ರ ಚೇಂಜ್ ಆಗುತ್ತೆ. ಸೊ ಆ ಏನಲ್ಲೂ ಕೂಡ ಯಾವ ಎಕ್ಸ್ಪೆರಿಮೆಂಟ್ ಬಂದಿರುತ್ತೆ ಆ ಒಂದು ಎಕ್ಸ್ಪೆರಿಮೆಂಟ್ ಮೇಲೇ ಕ್ವಶನನ್ನು ಯೂಶಲಿ ಕೇಳ್ತಾರೆ. ಓಕೆನಾ? ಸೊ ಈಗ ನಾನು ಒಂದೊಂದೇ ಎಕ್ಸ್ಪೆರಿಮೆಂಟು ಮತ್ತು ಆ ಎಕ್ಸ್ಪೆರಿಮೆಂಟ್ ಮೇಲೆ ಕೇಳ್ಬೋದಾದಂಥ ಕ್ವಶನ್ಸ್ಗಳು, ಆ ಕ್ವಶನ್ಸ್ಗಳಿಗೆ ಏನೇನು ಆನ್ಸರು ಅದನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ನೀಟಾಗಿ ಕೇಳಿಸ್ಕೊಳ್ಳಿ. ಮೊದಲನೇದು ಪರ್ಸೆಂಟೇಜ್ ಆಫ್ ಪೋಲನ್ ಜರ್ಮಿನೇಷನ್, ಹೌದಲ್ವಾ? ಸೊ ಇಲ್ಲಿ ಇದನ್ನು ಹೇಗೆ ಮಾಡ್ತೀರಿ ಅಂತ ಗೊತ್ತಿದೆ ನಿಮಗೆ. ಓಕೆ, ಸೊ ಅದೇನಾದರೂ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂತಂದರೆ ನನ್ನ ಹಿಂದಿನ ವಿಡಿಯೋನ ನೋಡ್ಬೋದು. ಪೋಲನ್ ಗ್ರೈನ್ ಅಂದರೆ ಏನು ಅಂತ ಕೇಳ್ತಾರೆ. ಇಟ್ ಈಸ್ ಮೇಲ್ ಗೆಮೆಟೋಫೈಟ್, ಅದಕ್ಕೆ ಬೇರೆ ಹೆಸರು ಕೂಡ ಇದೆ, ಮೈಕ್ರೋಸ್ಪೋರ್ ಅಂದರೂ ಕೂಡ ಪೋಲನ್ ಗ್ರೇನೆ. ಓಕೆನಾ? ನೋ ಪ್ರಾಬ್ಲಮ್, ಮೈಕ್ರೋಸ್ಪೋರ್ ಅಂತ ಕೂಡ ಹೇಳಬಹುದು. ಆಮೇಲೆ ಪೋಲನ್ ಗ್ರೀನಲ್ಲಿರುವಂತಹ 2 ಸೆಲ್ಸ್ಗಳು ಗೊತ್ತಿದೆ, 2 ಲೇಯರ್ಸ್ಗಳು ಗೊತ್ತಿದೆ, ಹೌದಲ್ವಾ? 2 ಲೇಯರ್ಸ್ ಯಾವ್ಯಾವುದು? ಔಟರ್ ಲೇಯರು ಎಕ್ಸೈನು, ಇನ್ನರ್ ಲೇಯರು ಇಂಟೈನ್, ಹೌದಲ್ವಾ? ನೋಡಿ, ಇದು ಪೋಲನ್ ಗ್ರೈನು ಅಂತ ಅಂದ್ಕೊಳ್ಳಿ. ಈಗ ನಾನು ಬರೀತಾ ಇರುವಂಥದ್ದು ಎಕ್ಸೈನು ಔಟರ್ ಲೇಯರು, ಇನ್ನರ್ ಲೇಯರು ಇಂಟೈನ್. ಓಕೆ, ಇದು ಜರ್ಮ್ ಪೋರು, ಇದು ಎಕ್ಸೈನು, ಇದು ಇಂಟೈನು. ಓಕೆನಾ? ಅದ್ರ ಒಳಗಡೆ 2 ಸೆಲ್ ಇರುತ್ತೆ, ಒಂದು ಲಾರ್ಜರ್ ವೆಜಿಟೇಟಿವ್ ಸೆಲ್ಲು, ಇನ್ನೊಂದು ಸ್ಮಾಲರ್ ಜನರೇಟಿವ್ ಸೆಲ್. ಓಕೆ, ಸೊ ಈ ಕ್ವಶನ್ಸ್ಗಳನ್ನು ಔಟರ್ ಲೇಯರ್ ಯಾವುದು, ಯಾವ ಕೆಮಿಕಲಿಂದ ಆಗಿದೆ ನೋಡಿ ಕೊಟ್ಟಿದ್ದೀನಿ, ಹೇಳಿದ್ದೀನಿ ಇಲ್ಲಿ. ಎಸ್, ವಾಟ್ ಈಸ್ ಎಕ್ಸೈನ್ ಅಂತ ಕೇಳಿದ್ದಾರೆ. ಇಟ್ ಈಸ್ ಔಟರ್ ಲೇಯರ್ ಆಫ್ ಪೋಲನ್ ಗ್ರೈನ್. ಯಾವುದರಿಂದ ಆಗಿದೆ, ಯಾವ ಕೆಮಿಕಲಿಂದ ಆಗಿದೆ? ಸ್ಪೋರೋಪೊಲಿನಿನ್. ಓಕೆ, ಆ್ಯಂಡ್ ಸ್ಪೋರೋಪೊಲಿನಿನ್ನ ನೇಚರ್ ಏನು? ಇಟ್ ಈಸ್ ಹಾರ್ಡೆಸ್ಟ್ ಪ್ಲ್ಯಾಂಟ್ ಮೆಟೀರಿಯಲ್. ಓಕೆ, ಆಮೇಲೆ ನೆಕ್ಸ್ಟು ಇನ್ನರ್ ಲೇಯರ್ ಯಾವುದು? ಹೌದಾ? ಇನ್ನರ್ ಲೇಯರ್ ಇಂಟೈನ್. ಅದರ ಕೆಮಿಕಲ್ ಕಂಪೋಸಿಷನ್ ಏನು? ಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್. ಆ್ಯಂಡ್ ಪೋಲನ್ ಗ್ರೈನಲ್ಲಿ 2 ಸೆಲ್ಸ್ ಇದೆ ಅಂತ ಹೇಳಿದೆ, ಯಾವ್ಯಾವುದು? ಒಂದು ವೆಜಿಟೇಟಿವ್ ಸೆಲ್ಲು, ಇನ್ನೊಂದು ಜನರೇಟಿವ್ ಸೆಲ್ಲು. ಅವೆರಡರಲ್ಲಿ ದೊಡ್ಡದು ಯಾವುದು? ಲಾರ್ಜರ್ ವೆಜಿಟೇಟಿವ್ ಸೆಲ್, ಸ್ಮಾಲ್ ಜನರೇಟಿವ್ ಸೆಲ್. ಓಕೆ, ಆ್ಯಂಡ್ ಇನ್ನೂ ಒಂದು, ವೆಜಿಟೇಟಿವ್ ಸೆಲ್ಲಿನ ನ್ಯೂಕ್ಲಿಯಸ್ ಯಾವ ಶೇಪ್ ಇರುತ್ತೆ ಅಂತ ಕೇಳ್ತಾರೆ. ವೆಜಿಟೇಟಿವ್ ಸೆಲ್ಲಿನ ನ್ಯೂಕ್ಲಿಯಸ್ಸು ಇರ್ರೆಗ್ಯುಲರ್ ಶೇಪ್, ಅದಕ್ಕೆ ಶೇಪ್ ಇಲ್ಲ, ಇರ್ರೆಗ್ಯುಲರ್ ಶೇಪು. ಇನ್ನು ಜನರೇಟಿವ್ ಸೆಲ್ಲಿನ ನ್ಯೂಕ್ಲಿಯಸ್ಸು ಅಂತ ಕೇಳಿದ್ರೆ ಇಟ್ ಈಸ್ ಸ್ಪಿಂಡಲ್ ಶೇಪ್ಡ್. ಓಕೆ, ಜನರೇಟಿವ್ ಸೆಲ್ಲಿಂದು ಸ್ಪಿಂಡಲ್ ಶೇಪ್ಡ್ ನ್ಯೂಕ್ಲಿಯಸ್. ಇವೆರಡು ಶೇಪ್ ಗೊತ್ತಿರಬೇಕು. ಮತ್ತು ಇನ್ನೂ ಕ್ವಶನ್ಸ್ಗಳಿದೆ, ನಾನು ಅದನ್ನು ಬೇರೆ ಫೋಟೋ ಇದೆ ಅಥವಾ PDF ಇದೆ, ಅದರಲ್ಲಿ ತೋರಿಸ್ತೀನಿ. ಮತ್ತು ಯಾವ ನ್ಯೂಟ್ರಿಯೆಂಟ್ ಸೊಲ್ಯೂಷನನ್ನು ಯೂಸ್ ಮಾಡ್ತೀರಿ ಪೋಲನ್ ಜರ್ಮಿನೇಷನ್ ಮಾಡೋದಕ್ಕೆ? 10% ಸುಕ್ರೋಸ್ ಸೊಲ್ಯೂಷನ್.
ಓಕೆ, ಜರ್ಮ್ ಪೋರ್ ಅಂದರೆ ಏನು? ಎಕ್ಸೈನ್ ವಾಲಲ್ಲಿರುವಂಥ ಓಪನಿಂಗ್. ಎಕ್ಸೈನ್ ವಾಲಲ್ಲಿರುವಂಥ ಓಪನಿಂಗ್. ನೀವು ಆ ವೈವಾ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಬೇಕಾದ್ರೆ ತುಂಬ ಕಾನ್ಫಿಡೆಂಟಾಗಿ ಅಟೆಂಡ್ ಮಾಡಬೇಕಾಗತ್ತೆ, ಹೇಳಬೇಕಾಗತ್ತೆ. ಕೆಲವೊಮ್ಮೆ ನಿಮಗೆ ಗೊತ್ತಿದ್ರೂ ಕೂಡ ಅದನ್ನು ಹೇಳೋದಕ್ಕೆ ಸ್ವಲ್ಪ ಭಯ ಪಡ್ತೀರಿ. ಆ ಥರ ಮಾಡ್ಕೋಬೇಡಿ. ಏನು ಗೊತ್ತಿದೆಯೋ ಅದನ್ನು ಕಾನ್ಫಿಡೆಂಟಾಗಿ ಅಲ್ಲಿ ಆನ್ಸರ್ ಮಾಡಿ. ನೋಡಿ ನೆಕ್ಸ್ಟ್, ನೇಮ್ ದ ಪಾರ್ಟ್ ಆಫ್ ದ ಪೋಲನ್ ಥ್ರೂ ವಿಚ್ ಪೋಲನ್ ಟ್ಯೂಬ್ ಎಮರ್ಜಸ್ ಔಟ್. ಜರ್ಮ್ ಪೋರ್. ಓಕೆ, ನಾವು ವೇರ್ ದ ಪೋಲನ್ ಗ್ರೈನ್ಸ್ ಜರ್ಮಿನೇಟ್ ಆನ್ ದ ಫ್ಲವರ್ ಆನ್ ದ ಸ್ಟಿಗ್ಮಾ. ಓಕೆ, ಇನ್ನು ಇದು ಗೊತ್ತಿದೆ ನಿಮಗೆ, ಹೌದಲ್ವಾ? ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್. ಪೋಲನ್ ಗ್ರೈನ್ ಎಕ್ಸ್ಪೆರಿಮೆಂಟ್ ಬಂದರೆ ನೀವು ರೈಟಿಂಗ್ ಪಾರ್ಟಲ್ಲಿ ಬರಿಬೇಕಾಗಿರೋದು ಆ ಟ್ಯಾಬ್ಲರ್ ಕಾಲಮು ಮತ್ತು ಆ ಫಾರ್ಮುಲಾ ಇದೆಯಲ್ಲ ಅದು. ಸೊ ಅಲ್ಲಿ ಸ್ಮಾಲ್ ಎನ್ ಅಂದರೆ ಏನು, ಕ್ಯಾಪಿಟಲ್ ಎನ್ ಅಂದರೆ ಏನು ಅನ್ನುವಂಥದ್ದನ್ನು ಕೇಳ್ತಾರೆ. ಸ್ಮಾಲ್ ಎನ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಕ್ಯಾಪಿಟಲ್ ಎನ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಮತ್ತು ಪೋಲನ್ ಗ್ರೈನ್ ಯಾವುದರ ಒಳಗಡೆ ಇರುತ್ತೆ, ಪೋಲನ್ ಸ್ಯಾಕ್ ಒಳಗಡೆ ಇರುತ್ತೆ. ಕರೆಕ್ಟಾ? ಆಮೇಲೆ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಯಾವುದು? ಆಂಡ್ರೋಶಿಯಮ್. ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಯಾವುದು? ಪಿಸ್ಟಿಲ್ ಅಥವಾ ಕಾರ್ಪೆಲ್. ಹೌದಲ್ವ? ಈ ಥರದ ಕ್ವೆಶನ್ಸ್. ಮತ್ತು ಆಂಥರಿನ 4 ವಾಲ್ ಲೇಯರ್ಸ್ ಯಾವ್ಯಾವುದು? ಎಪಿಡರ್ಮಿಸ್, ಎಂಡೋಥೀಶಿಯಮ್, ಮಿಡಲ್ ಲೇಯರ್, ಟಪೆಟಮ್. ಅದರಲ್ಲಿ ಔಟರ್ ಲೇಯರ್ ಯಾವುದು? ಎಪಿಡರ್ಮಿಸ್. ಇನ್ನರ್ ಲೇಯರ್ ಯಾವುದು? ಟಪೆಟಮ್. ಟಪೆಟಮ್ ಫಂಕ್ಷನ್ ಇಂಪಾರ್ಟೆಂಟು, ವಿಚ್ ನರಿಷಸ್ ದ ಡೆವಲಪಿಂಗ್ ಪೋಲನ್ ಗ್ರೈನ್. ಈ ಥರದ ಕ್ವೆಶನ್ಸ್ಗಳನ್ನು ಕೇಳ್ತಾರೆ. ಓಕೆನಾ? ನೋಡಿ, ಇನ್ನೂ ಒಂದು ಕ್ವೆಶನ್ ಕೇಳ್ಬೋದು ಪೋಲನ್ ಜರ್ಮಿನೇಷನಲ್ಲಿ. ಯಾಕೆ ನಾವು ಸುಕ್ರೋಸ್ ಸೊಲ್ಯೂಷನನ್ನೇ ಯೂಸ್ ಮಾಡ್ತೀವಿ ಅಂತ, ಹೌದಲ್ವಾ? ನೋಡಿ, ನಾವು ಪೋಲನ್ ಗ್ರೈನ್ಸನ್ನು ಇನ್ವಿಟ್ರೋ ಕಂಡೀಷನಲ್ಲಿ ಜರ್ಮಿನೇಟ್ ಮಾಡ್ತಾ ಇದ್ದೀವಿ. ಅಂದರೆ ಪೋಲನ್ ಗ್ರೈನ್ ಯೂಶಲಿ ಜರ್ಮಿನೇಟ್ ಆಗೋದು ಯಾವಾಗ? ಸ್ಟಿಗ್ಮಾ ಮೇಲೆ ಬಿದ್ದ ಮೇಲೆ. ಕರೆಕ್ಟಾ? ಸ್ಟಿಗ್ಮಾ ಮೇಲೆ ಬಿದ್ದಾಗ ಅಲ್ಲಿ ಯಾವ ಥರದ ಕಂಡೀಷನ್ಸ್ ಇರುತ್ತೆ, ಸ್ಟಿಗ್ಮಾ ಮೇಲೆ ಯಾವ ಥರದ ಕಂಡೀಷನ್ಸ್ ಇರುತ್ತೆ, ನಾವು ಅದನ್ನು ಆರ್ಟಿಫಿಷಿಯಲಾಗಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಅದು ಸುಕ್ರೋಸ್ ಸೊಲ್ಯೂಷನ್ನು. ಓಕೆನಾ? ಹಾಗಾಗಿ ಸುಕ್ರೋಸ್ ಸೊಲ್ಯೂಷನಲ್ಲಿ ಪೋಲನ್ ಗ್ರೈನ್ಸ್ಗಳು ಜರ್ಮಿನೇಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಪೋಲನ್ ಟ್ಯೂಬ್ ಗ್ರೋತ್ ಆನ್ ಸ್ಟಿಗ್ಮಾ. ಹೌದಲ್ವಾ? ಯಾವ ಸ್ಟೈನ್ ಯೂಸ್ ಮಾಡ್ತೀರಿ? ಕಾಟನ್ ಬ್ಲೂ ಅಥವಾ ಇನ್ನೊಂದು ಹೆಸರಿದೆ ಮಿಥೈಲಿನ್ ಬ್ಲೂ ಅಂತ, ಎರಡು ಒಂದೇನೆ. ದೆನ್ ಯಾವ ಸೆಲ್ಲು ಪೋಲನ್ ಗ್ರೈನ್ನ ಯಾವ ಸೆಲ್ಲು ಪೋಲನ್ ಟ್ಯೂಬ್ ಆಗಿ ಡೆವಲಪ್ ಆಗುತ್ತೆ? ವೆಜಿಟೇಟಿವ್ ಸೆಲ್. ಇದಕ್ಕೆ ಇನ್ನೊಂದು ಹೆಸರು ಟ್ಯೂಬ್ ಸೆಲ್ ಅಂತ ಕೂಡ ಕರೀತಾರೆ. ವೆಜಿಟೇಟಿವ್ ಸೆಲ್ ಆರ್ ಟ್ಯೂಬ್ ಸೆಲ್. ದೆನ್ ಅಗೈನ್, ವಾಟ್ ಆರ್ ಡಿಫ್ರೆಂಟ್ ಸೆಲ್ಸ್ ಪ್ರೆಸೆಂಟ್ ಇನ್ ದ ಪೋಲನ್ ಟ್ಯೂಬ್? 2 ಮೇಲ್ ಗ್ಯಾಮೆಟ್ಸು, ಅದರ ಜನರೇಟಿವ್ ಸೆಲ್ಲಿನ ನ್ಯೂಕ್ಲಿಯಸ್ಸು, ಒಂದು ಟ್ಯೂಬ್ ಸೆಲ್ ನ್ಯೂಕ್ಲಿಯಸ್ಸು, ವೆಜಿಟೇಟಿವ್ ಸೆಲ್ ನ್ಯೂಕ್ಲಿಯಸ್. ಓಕೆನಾ? ದೆನ್ ವಿಚ್ ಆಫ್ ದ ಪೋಲನ್ ಗ್ರೈನ್ ಪ್ರೊಡ್ಯೂಸಸ್ 2 ಮೇಲ್ ಗ್ಯಾಮೆಟ್ಸ್? ಜನರೇಟಿವ್ ಸೆಲ್. ಕರೆಕ್ಟಾ? ಸೊ ಫರ್ಟಿಲೈಸೇಷನ್ ಆಗಬೇಕಾದ್ರೆ ಪೋಲನ್ ಗ್ರೈನಲ್ಲಿ 3 ಸೆಲ್ ಇರುತ್ತೆ. ಒಂದು ವೆಜಿಟೇಟಿವ್ ಸೆಲ್ಲು, 2 ಜನರೇಟಿವ್ ಸೆಲ್ಲು. ಸೊ ಈ ಜನರೇಟಿವ್ ಸೆಲ್ಗಳನ್ನೇ ನಾವು ಮೇಲ್ ಗ್ಯಾಮೆಟ್ಸ್ ಅಂತ ಕರೆಯೋದು. ಓಕೆನಾ? ಆಮೇಲೆ ಇಲ್ಲಿ ನೋಡಿ, ನಾವು ಇಲ್ಲಿ ಪಿಸ್ಟಿಲನ್ನು ಸ್ವಲ್ಪ ಬಾಯ್ಲ್ ಮಾಡ್ತೀವಿ, ಹೌದಲ್ವಾ? ಹೀಟ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಆ ಟಿಶ್ಯೂಸ್ಗಳು ಸಾಫ್ಟ್ ಆಗಲಿ ಅಂತ. ಆ್ಯಂಡ್ ಟಿಶ್ಯೂಸ್ಗಳು ಸಾಫ್ಟ್ ಆಗಿ ನಾವು ಹಾಕುವಂಥ ಸ್ಟೈನ್ಸ್ಗಳನ್ನು ನೀಟಾಗಿ ತೊಗೊಳುತ್ತೆ. ಯಾವ ಸ್ಟೈನ್ನ ಹಾಕ್ತಾ ಇದ್ದೀವಿ ಇಲ್ಲಿ? ಕಾಟನ್ ಬ್ಲೂ. ಓಕೆನಾ? ಸೊ ಟಿಶ್ಯೂಸ್ಗಳು ಸಾಫ್ಟ್ ಆದಷ್ಟು ಸ್ಟೈನು ನೀಟಾಗಿ ಅಬ್ಸರ್ವ್ ಆಗುತ್ತೆ ಅಂತ. ಯಾಕೆ ನೀವು ಬಾಯ್ಲ್ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ಅದಕ್ಕೆ ಇದು ಆನ್ಸರ್. ನೋಡಿ, ಕಾರ್ಪೆಲ್ನ ಪಾರ್ಟ್ಸ್, ಕಾರ್ಪೆಲ್ ಅಥವಾ ಪಿಸ್ಟಿಲ್, ಆ ಪಿಸ್ಟಿಲಿನ ಪಾರ್ಟ್ಸ್ ಯಾವುದು ಅಂತ ಕೇಳ್ತಾರೆ. ಒಂದು ಸ್ಟಿಗ್ಮಾ, ಸ್ಟೈಲ್, ಓವರಿ. ಹೌದಲ್ವಾ? ನೋಡಿ, ಸ್ಟಿಗ್ಮಾ, ಸ್ಟೈಲ್, ಓವರಿ. ಸಿನ್ಕಾರ್ಪಸ್ ಓವರಿ ಅಂದ್ರೇನು? ಮಲ್ಟಿ ಕಾರ್ಪೆಲರಿ ಕಂಡೀಷನ್ ಇದ್ದಾಗ ಆ ಕಾರ್ಪೆಲ್ಸ್ಗಳೆಲ್ಲ ಫ್ಯೂಸ್ಡ್ ಆಗಿದ್ರೆ ಅದನ್ನು ಸಿನ್ಕಾರ್ಪಸ್ ಅಂತ ಕರಿತೀವಿ. ನೋಡಿ, ಸಿನ್ ಅಂತ ಎಲ್ಲೇ ಬಂದಿರೋದು ಫ್ಯೂಸ್ಡ್ ಅಂತ, ಕಾರ್ಪಸ್ ಅಂದರೆ ಕಾರ್ಪೆಲ್ಸ್, ಫ್ಯೂಸ್ಡ್ ಕಾರ್ಪೆಲ್ಸ್. ಓಕೆ, ಅದನ್ನು ಸಿನ್ಕಾರ್ಪಸ್ ಕಂಡೀಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸಿನ್ಗ್ಯಾಮಿ. ಹೌದಾ? ಸಿನ್ಗ್ಯಾಮಿನಲ್ಲೂ ಅಷ್ಟೇ ಸಿನ್ ಅಂತ ಹೇಳಿದ್ರೆ ಫ್ಯೂಸ್ಡ್ ಅಂತ, ಫ್ಯೂಷನ್ ಅಥವಾ ಫ್ಯೂಸ್. ಗ್ಯಾಮಿ ಅಂದರೆ ಗ್ಯಾಮೆಟ್ಸು, ಫ್ಯೂಷನ್ ಆಫ್ ಗ್ಯಾಮೆಟ್ಸ್. ಹೌದಲ್ವ? ಹಾಗೆ ಇಲ್ಲೂ ಕೂಡ ಸಿನ್ಕಾರ್ಪಸ್, ಫ್ಯೂಷನ್ ಆಫ್ ಕಾರ್ಪೆಲ್ಸ್. ಓಕೆ, ನೆಕ್ಸ್ಟ್ ಓವರಿ ಅಂದ್ರೇನು? ನಾನು ಅವಾಗಲೇ ಹೇಳಿದೆ, ಬೇಸಲ್ ಪಾರ್ಟ್. ನೋಡಿ, ಕರೆಕ್ಟಾ? ಸ್ಟಿಗ್ಮಾ, ಸ್ಟೈಲು, ಓವರಿ. ಬೇಸಲ್ ಮತ್ತು ಬಲ್ಜಡ್ ಪಾರ್ಟ್ ಓವರಿ.
ಲಾಕ್ಯೂಲ್ ಅಂದರೆ ಏನು? ಲಾಕ್ಯೂಲ್ ಅಂದರೆ ಏನು ಅಂತ ಕೇಳ್ತಾರೆ. ನೋಡಿ, ಲಾಕ್ಯೂಲ್ ಅಂತ ಹೇಳಿದ್ರೆ ಚೇಂಬರ್ಸು. ಓಕೆ, ಲಾಕ್ಯೂಲ್ ಅಂತ ಹೇಳಿದ್ರೆ ಚೇಂಬರ್ಸು. ನೋಡಿ, ಈಗ ಇದರಲ್ಲಿ ಎಷ್ಟು ಚೇಂಬರ್ಸ್ಗಳಿದೆ? 1 2 3 4 5. 1 2 3 4 5 ಚೇಂಬರ್ಸ್ ಇದೆ. ಅದಕ್ಕೆ ಇದನ್ನು ಪೆಂಟಾಲಾಕ್ಯುಲರ್ ಅಂತ ಕರಿತೀವಿ. ಅದೇ 4 ಲಾಕ್ಯೂಲ್ಸ್ಗಳಿದ್ರೆ ಟೆಟ್ರಾಲಾಕ್ಯುಲರ್, 3 ಇದ್ದರೆ ಟ್ರೈಲಾಕ್ಯುಲರ್. ಸೊ ಈ ಥರದ ಕ್ವಶನ್ಸ್ಗಳನ್ನು ಕೇಳ್ತಾರೆ. 1 ಇದ್ದರೆ ಎಷ್ಟು? ಯೂನಿಲಾಕ್ಯುಲರ್, ಆ ಥರ. ಓಕೆ, ಆ್ಯಂಡ್ ಎಕ್ಸಾಂಪಲ್ಸ್ಗಳನ್ನು ಕೂಡ ಕೇಳ್ತಾರೆ. ಆ್ಯಂಡ್ ಪ್ಲಾಸೆಂಟೇಷನ್ ಅಂದರೆ ಏನು ಅಂತ ಕೇಳ್ತಾರೆ. ಸೊ ಪ್ಲಾಸೆಂಟೇಷನ್ ಅಂತ ಹೇಳಿದ್ರೆ ದ ಅರೇಂಜ್ಮೆಂಟ್ ಆಫ್ ಓವ್ಯೂಲ್ಸ್ ವಿತ್ ಇನ್ ದ ಓವರಿ, ಅದನ್ನು ಹೇಳಬೇಕಾಗತ್ತೆ. ಆ್ಯಂಡ್ ಪ್ಲಾಸೆಂಟೇಷನ್ ಟೈಪ್ಸ್ಗಳನ್ನು ಕೂಡ ಕೇಳ್ತಾರೆ. ಆಕ್ಸೈಲ್ ಪ್ಲಾಸೆಂಟೇಷನ್, ಪೆರೈಟಲ್ ಪ್ಲಾಸೆಂಟೇಷನ್, ಮಾರ್ಜಿನಲ್ ಪ್ಲಾಸೆಂಟೇಷನ್, ಬೇಸಲ್ ಪ್ಲಾಸೆಂಟೇಷನ್, ಫ್ರೀ ಸೆಂಟ್ರಲ್ ಪ್ಲಾಸೆಂಟೇಷನ್. ಸೊ ಈ 5 ಟೈಪ್ಸ್ಗಳನ್ನು ಕೂಡ ನೀವು ನೆನ್ಪಿಟ್ಕೊಂಡಿರಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ಬೇರೆ ಕ್ವಶನ್ಸ್ಗಳಿದೆ, ಅದನ್ನು ತೋರಿಸ್ತೀನಿ ನಾನು. ನೋಡಿ, ಇಲ್ಲೂ ಕೂಡ ಅದೇ ಕ್ವಶನ್ಸ್ ಇದೆ. ಪೆಂಟಾಲಾಕ್ಯುಲರ್ ಓವರಿ ಅಂತ ಹೇಳಿದ್ರೆ ಏನು ಅಲ್ವಾ? 5 ಲಾಕ್ಯೂಲ್ಸ್ ಇರುತ್ತೆ. ಪ್ಲಾಸೆಂಟೇಷನ್ ಅಂದ್ರೇನು? ಅರೇಂಜ್ಮೆಂಟು. ಲಾಕ್ಯುಲರ್ ಓವರಿ ಅಂದ್ರೇನು? ಓವರಿ ಹ್ಯಾವಿಂಗ್ ಮೆನಿ ಲಾಕ್ಯೂಲ್ಸ್. ಲಾಕ್ಯೂಲ್ ಅಂದರೆ ಏನು? ಚೇಂಬರ್, ಓವರಿ ಒಳಗಡೆ ಇರುವಂಥ ಚೇಂಬರ್ಸು. ಆ್ಯಂಡ್ ಇನ್ನೊಂದು ನೋಡಿ, ಹೌ ಮೆನಿ ಓವ್ಯೂಲ್ಸ್ ಆರ್ ಪ್ರೆಸೆಂಟ್ ಇನ್ ಈಚ್ ಲಾಕ್ಯೂಲ್ ಆಫ್ ಹೈಬಿಸ್ಕಸ್. ಸೊ 5 ಲಾಕ್ಯೂಲ್ ಇರುತ್ತೆ, 10 ಓವ್ಯೂಲ್ಸ್ ಇರುತ್ತೆ. ಒಂದೊಂದು ಲಾಕ್ಯೂಲಲ್ಲಿ 2 ಓವ್ಯೂಲ್ಸ್ಗಳಿರುತ್ತೆ. ಆಕ್ಸಲ್ ಪ್ಲಾಸೆಂಟೇಷನ್ ಅಂದರೆ ಏನು? ಓವ್ಯೂಲ್ಸ್ ಅಟ್ಯಾಚ್ ಟು ಸೆಂಟ್ರಲ್ ಪ್ಲಾಸೆಂಟಾ. ನೋಡಿ, ಈ ಥರ ಓವ್ಯೂಲ್ಸ್ ಬರಿತೀವಲ್ವಾ? ಈ ಡಯಾಗ್ರಾಮ್ ಏನು ಬರೆಯೋ ಅವಶ್ಯಕತೆ ಇಲ್ಲ ಎಕ್ಸಾಮಲ್ಲಿ. ನೋಡಿ, ಇಲ್ಲಿಗೆ ಅಟ್ಯಾಚ್ ಆಗಿರುತ್ತೆ 2. ಈ ಪ್ಲಾಸೆಂಟಾಗೆ ಓವ್ಯೂಲ್ಸ್ಗಳು ಅಟ್ಯಾಚ್ ಆಗಿರುತ್ತೆ. ಸೊ ಇದನ್ನು ಆಕ್ಸೈಲ್ ಪ್ಲಾಸೆಂಟೇಷನ್ ಅಂತ ಕರಿತೀವಿ. ಆಮೇಲೆ ನೀವು ಬರ್ದಿರ್ತೀರಿ, ಯಾವ ಪ್ಲಾಂಟ್ ತೊಗೊಂಡಿರ್ತೀರಿ? ಹೈಬಿಸ್ಕಸ್ ಪ್ಲಾಂಟು, ಹೈಬಿಸ್ಕಸ್ ಫ್ಲವರ್ ತೊಗೊಂಡಿರ್ತೀರಿ ಎಕ್ಸ್ಪೆರಿಮೆಂಟಿಗೆ, TS ಆಫ್ ಓವರಿಗೆ ಸಿಂಪಲ್ ಮೈಕ್ರೋಸ್ಕೋಪಲ್ಲಿ ಫೋಕಸ್ ಮಾಡಿರ್ತೀರಿ. ಆ್ಯಂಡ್ ಬರ್ದಿರ್ತೀರಿ ಕೂಡ, ಏನು ಟೈಪ್ ಆಫ್ ಪ್ಲಾಸೆಂಟೇಷನ್? ಆಕ್ಸೈಲ್ ಪ್ಲಾಸೆಂಟೇಷನ್. ನಂಬರ್ ಆಫ್ ಲಾಕ್ಯೂಲ್ಸ್ 5, ಸೊ ಇಟ್ ಇಸ್ ಕಾಲ್ಡ್ ಪೆಂಟಾಲಾಕ್ಯುಲರ್ ಬರ್ದಿರ್ತೀರಿ. ಮತ್ತು ನಿಮಗೆ ವಾಪಸ್ ಕ್ವಶನ್ ಕೇಳ್ತಾರೆ, ಏನು ಆಕ್ಸೈಲ್ ಪ್ಲಾಸೆಂಟೇಷನ್ನು ಯಾವುದರಲ್ಲಿ ನೋಡ್ತೀರಿ? ಅದಕ್ಕೊಂದು ಎಕ್ಸಾಂಪಲ್ ಕೊಡಿ ಅಂತ. ಆಗ ನಿಮಗೆ ಹೇಳಕ್ಕೆ ಬರೋಲ್ಲ ಹೈಬಿಸ್ಕಸ್ ಅಂತ, ಕನ್ಫ್ಯೂಷನ್ ಆಗ್ತೀರಿ. ಸೊ ಈ ಥರದ ಸಣ್ಣ ಸಣ್ಣ ಕ್ವಶನ್ಸ್ಗಳನ್ನು ಕೂಡ ಏನು ಕನ್ಫ್ಯೂಷನ್ ಆಗಿ ಹೇಳುವಂಥ ಚಾನ್ಸಸ್, ತಪ್ಪು ಹೇಳುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಆನ್ಸರ್ಗಳನ್ನು ಹೇಳಬೇಕು. ಸೊ ನೆಕ್ಸ್ಟ್, ನ್ಯೂಕ್ಲಿಕ್ ಆ್ಯಸಿಡ್ ಸ್ಟೈನಿಂಗ್ ಅಥವಾ ನ್ಯೂಕ್ಲಿಯರ್ ಸ್ಟೈನಿಂಗು. ಇಲ್ಲಿ ಪೊಸಿಷನ್ ಆಫ್ ದ ನ್ಯೂಕ್ಲಿಯಸ್ ಇನ್ ಸೆಲ್. ನೋಡಿ, ಒಂದು ಸೆಲ್ಲಲ್ಲಿ ನ್ಯೂಕ್ಲಿಯಸ್ಸಿನ ಪೊಸಿಷನ್ ಕೇಳ್ತಾರೆ. ಓಕೆ, ಸೊ ಏನು? ಪೆರಿಫೆರಿ. ನೋಡಿ, ಇಲ್ಲಿ ಇದು ಸೆಂಟರು, ಇನ್ನು ಸುತ್ತ ಇದ್ದರೆ ಅದನ್ನು ಪೆರಿಫೆರಿ ಅಂತ ಕರಿತೀವಿ. ಸೊ ಯಾಕೆ ಪೆರಿಫೆರಿ ಅಂತಲೂ ಕೂಡ ನಿಮಗೆ ಕ್ವಶನ್ ಕೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಪ್ಲ್ಯಾಂಟ್ಸಲ್ಲಿ ಲಾರ್ಜೆಸ್ಟ್ ಸೆಲ್ ಆರ್ಗನಲ್ ವ್ಯಾಕ್ಯೂಲ್ ಇರುತ್ತೆ. ಆ ವ್ಯಾಕ್ಯೂಲು ನ್ಯೂಕ್ಲಿಯಸ್ ಮಧ್ಯದಲ್ಲಿರಬೇಕಾದಂಥ ನ್ಯೂಕ್ಲಿಯಸ್ಸಿನ ಸೈಡಿಗೆ ಪುಷ್ ಮಾಡುತ್ತೆ. ಹಾಗಾಗಿ ನ್ಯೂಕ್ಲಿಯಸ್ನ ಪೊಸಿಷನ್ನು ಪೆರಿಫೆರಿ. ಓಕೆನಾ? ಸೊ ಇಲ್ಲಿ ನೋಡಿ, ಅದು ಕೂಡ ಕ್ವಶನ್ ಇಲ್ಲೇ ಇದೆ. ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಸೆಂಟ್ರಲ್ ವ್ಯಾಕ್ಯೂಲ್, ನ್ಯೂಕ್ಲಿಯಸ್ ಇಸ್ ಪುಷ್ ಟು ಪೆರಿಫೆರಿ. ಹೌದಾ? ಯಾವ ಸ್ಟೈನ್ನ ಯೂಸ್ ಮಾಡ್ತೀರಿ? ಅಸಿಟೋಕಾರ್ಮಿನ್ ಅಥವಾ ಅಸಿಟೋಆರ್ಸಿನ್. ನೆಕ್ಸ್ಟು, ಯಾಕೆ ಈ ಸ್ಟೈನ್ನ ಯೂಸ್ ಮಾಡ್ತೀರಿ? ಹೌದಲ್ವಾ? ನೋಡಿ, ವೈ ಅಸಿಟೋಕಾರ್ಮಿನ್ ಈಸ್ ಯೂಸ್ಡ್ ಫಾರ್ ನ್ಯೂಕ್ಲಿಯರ್ ಸ್ಟೈನಿಂಗ್. ಸ್ಯಾಫ್ರನಿನ್ ಯಾಕೆ ಆಗಬಾರ್ದು ಅಥವಾ ಕಾಟನ್ ಬ್ಲೂನೇ ಯಾಕೆ ಆಗಬಾರ್ದು ಅಂತ ಹೇಳಿದ್ರೆ, ಇಲ್ಲಿ ಅಸಿಟೋಕಾರ್ಮಿನ್ನು DNA ಸ್ಪೆಸಿಫಿಕ್ ಸ್ಟೈನು. ಓಕೆ, ನ್ಯೂಕ್ಲಿಕ್ ಆ್ಯಸಿಡನ್ನು ಮಾತ್ರ ಸ್ಟೈನ್ ಮಾಡುತ್ತೆ. ಸೊ ನ್ಯೂಕ್ಲಿಕ್ ಆ್ಯಸಿಡ್ ಮಾತ್ರ ಸ್ಟೈನ್ ಆದರೆ ನಮಗೆ ಮೈಕ್ರೋಸ್ಕೋಪಲ್ಲಿ ಆ ಕ್ರೋಮೋಸೋಮ್ಸ್ಗಳೆಲ್ಲ ನೀಟಾಗಿ ಕಾಣುತ್ತೆ. ಓಕೆ, ಇಲ್ಲಿ ನ್ಯೂಕ್ಲಿಯರ್ ಸ್ಟೈನಿಂಗಿಗೆ ಯಾವ ಮೆಟೀರಿಯಲ್ನ ಯೂಸ್ ಮಾಡ್ತಿದ್ದೀರಿ? ಆನಿಯನ್ ಪೀಲ್ ಅಲ್ವಾ? ಆನಿಯನ್ ಪೀಲೇ ಯಾಕೆ ತೊಗೊಳ್ತೀರಿ? ಕರೆಕ್ಟಾ? ಅದು ಒಂದು ಇಂಪಾರ್ಟೆಂಟ್ ಕ್ವಶನ್. ಈ ಥರದ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಆನಿಯನ್ ಪೀಲ್ ಅದು ಸಿಂಗಲ್ ಲೇಯರ್ ಎಪಿಡರ್ಮಲ್ ಟಿಶ್ಯೂ, ಅದು ಎಪಿಡರ್ಮಿಸ್ಸು ಸಿಂಗಲ್ ಲೇಯರ್ ಥಿಕ್ನೆಸ್ ಇರುತ್ತೆ ಒಂದು. ಇನ್ನೊಂದು, ಆನಿಯನ್ನೇ ಯಾಕೆ ತೊಗೊಳ್ತೀರಿ ಅಂತಂದರೆ, ನೋಡಿ, ಆನಿಯನ್ನು ಮೋನೋಕಾಟ್. ಓಕೆನಾ? ಆನಿಯನ್ನು ಮೋನೋಕಾಟ್. ಸೊ ಮೋನೋಕಾಟ್ ಅಂದರೆ ಏನು ಅಂತಂದರೆ, ಮೋನೋಕಾಟ್ ಪ್ಲ್ಯಾಂಟ್ಸ್ಗಳಲ್ಲಿ ನಂಬರ್ ಆಫ್ ಕ್ರೋಮೋಸೋಮ್ಸು ಕಡಿಮೆ ಇರುತ್ತೆ. ಓಕೆ, ನಂಬರ್ ಆಫ್ ಕ್ರೋಮೋಸೋಮ್ಸ್ ಕಡಿಮೆ ಇರುತ್ತೆ ಮತ್ತು ಲಾರ್ಜ್ ಇರುತ್ತೆ ವೆನ್ ಕಂಪೇರ್ಡ್ ಟು ಡೈಕಾಟ್ ಪ್ಲ್ಯಾಂಟ್ಸು. ಮೋನೋಕಾಟ್ ಪ್ಲ್ಯಾಂಟ್ಸ್ಗಳಲ್ಲಿ ಕ್ರೋಮೋಸೋಮ್ಸ್ಗಳ ನಂಬರು
ಕಡಿಮೆ ಇರುತ್ತೆ, ಸೈಜು ದೊಡ್ಡದಾಗಿರುತ್ತೆ. ಸೊ ಸೈಜು ದೊಡ್ಡದಾಗಿದ್ದು ನಂಬರ್ ಕಡಿಮೆ ಇರೋದ್ರಿಂದ ನಾವು ಈಸಿಯಾಗಿ ಅದನ್ನು ನೋಡ್ಬೋದು, ಚೆನ್ನಾಗಿ ನೋಡ್ಬೋದು, ದೊಡ್ಡದಾಗಿ ನೋಡ್ಬೋದು. ಓಕೆನಾ? ಸೊ ಇದಕ್ಕೆ ಬೇರೆ ಕ್ವಶನ್ಸ್ಗಳು ನಾನು ತೋರಿಸ್ತೀನಿ ಈಗ. ಮತ್ತು ಶೇಪ್ ಆಫ್ ದ ಸೆಲ್ ಕೇಳ್ತಾರೆ, ರೆಕ್ಟ್ಯಾಂಗ್ಯುಲರ್. ಮತ್ತು ಒಂದು ಸೆಲ್ಲಲ್ಲಿ ಎಷ್ಟು ನ್ಯೂಕ್ಲಿಯಸ್ ಇರುತ್ತೆ ಅಂತ ಕೇಳ್ತಾರೆ, ಸಿಂಗಲ್ ನ್ಯೂಕ್ಲಿಯಸ್ಸು. ನ್ಯೂಕ್ಲಿಕ್ ಆ್ಯಸಿಡ್ನ ಮೋನೋಮರ್, ನ್ಯೂಕ್ಲಿಯೋಟೈಡ್. ಆ್ಯಂಡ್ ಇಲ್ಲಿ ಯಾವ ಸೆಲ್ಲಿನ ಯಾವ ಪಾರ್ಟ್ ಸಿಟೋಕಾರ್ಮಿನ್ ಸ್ಟೈನ್ ಮಾಡುತ್ತೆ ಅಂತ ಕೇಳಿದ್ರೆ ನ್ಯೂಕ್ಲಿಯಸ್ ಅಥವಾ DNA, RNA, ನ್ಯೂಕ್ಲಿಕ್ ಆ್ಯಸಿಡ್. ಓಕೆನಾ? ಸೊ ಇಷ್ಟು ಹೇಗೆ ಕೇಳ್ಬೋದಾದಂಥ ಕ್ವಶನ್ಸ್ಗಳು. ಇನ್ನು ಬಿ, ಸ್ಟಡಿ ಆಫ್ ಮೈಟೋಸಿಸ್ ಇನ್ ಆನಿಯನ್ ರೂಟ್ ಟಿಪ್. ಕರೆಕ್ಟಾ? ನೋಡಿ, ಮೈಟೋಸಿಸ್ ಸ್ಟಡಿಯಲ್ಲಿ ಮೈಟೋಸಿಸ್ನ ಈಕ್ವೇಷನಲ್ ಡಿವಿಷನ್ ಅಂತ ಯಾಕೆ ಕರೀತಾರೆ ಅಂದರೆ, ಪೇರೆಂಟ್ ಸೆಲ್ಲಲ್ಲಿ ಎಷ್ಟು ಕ್ರೋಮೋಸೋಮ್ಸ್ಗಳಿರುತ್ತೋ ಅಷ್ಟೇ ಕ್ರೋಮೋಸೋಮ್ಸ್ಗಳು ಡಾಟರ್ ಸೆಲ್ಸ್ಗಳಲ್ಲಿ ಇರುತ್ತೆ. ಅದು ಒಂದು. ಆಮೇಲೆ ಮೈಟೋಸಿಸ್ಸಿನ 4 ಸ್ಟೇಜಸ್ಗಳು. ಪಿ ಮ್ಯಾಟ್ ಅಂತ ನೆನ್ಪಿಟ್ಕೊಳ್ಳಿ, ಇದೇ ಆರ್ಡರಲ್ಲಿ ಹೇಳಬೇಕು. ಪಿ ಮ್ಯಾಟ್ ಅಂದರೆ ಏನು? ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟೀಲೋಫೇಸ್. ಓಕೆನಾ? ಅದೇ ಆರ್ಡ್ರಲ್ಲಿ ಹೇಳಬೇಕಾಗತ್ತೆ 4 ಸ್ಟೇಜಸ್ಗಳು. ಆ್ಯಂಡ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಯಾವುದಾದ್ರೂ ಅಟ್ಲೀಸ್ಟ್ ಒಂದು ಸ್ಟೇಜನ್ನಾದರೂ ನೀವು ನೀಟಾಗಿ ನೆನ್ಪಿಟ್ಕೊಂಡು ಹೋಗಬೇಕಾಗತ್ತೆ, ಅದರ ಪಾಯಿಂಟ್ಸ್ಗಳನ್ನ. ಯಾವುದು ಗೊತ್ತಾಗಿಲ್ಲ ಅಂದರೆ ಕೊನೆ ಪಕ್ಷ ಅದನ್ನಾದರೂ ಬರೀಬೇಕಾಗತ್ತೆ. ಸೊ ಅಲ್ಲಿ ಬರೆಯೋದು ಓಕೆ, ಬಟ್ ವೈವದಲ್ಲಿ ಯಾವ ಒಂದು ಸ್ಟೇಜನ್ನು ಬೇಕಾದರೂ ಕೇಳಬಹುದು, ಆ ಸ್ಟೇಜ್ನ ಕ್ಯಾರೆಕ್ಟರ್ಗಳನ್ನು ಕೇಳಬಹುದು, ಅಥವಾ ನಿಮ್ಮನ್ನೇ ಕೇಳ್ಬೋದು ಯಾವ ಸ್ಟೇಜ್ ಕಾಣಿಸ್ತಪ್ಪ, ಆ ಸ್ಟೇಜಿನ ಕ್ಯಾರೆಕ್ಟರ್ಗಳನ್ನು ಹೇಳಿ ಅಂತ ಕೇಳಬಹುದು. ಸೊ ಅದಕ್ಕೆ ನೀವು ರೆಡಿ ಇರಬೇಕು. ಆಮೇಲೆ ವಾಟ್ ಈಸ್ ಕ್ಯಾರಿಯೋಕೈನೆಸಿಸ್, ಡಿವಿಷನ್ ಆಫ್ ನ್ಯೂಕ್ಲಿಯಸ್. ಸೈಟೋಕೈನೆಸಿಸ್, ಡಿವಿಷನ್ ಆಫ್ ಸೈಟೋಪ್ಲಾಸಮ್. ಓಕೆ. ದೆನ್ ವಿಚ್ ಸ್ಟೇಜ್ ಆಫ್ ಮೈಟೋಸಿಸ್ ಡಿಡ್ ಕ್ರೊಮ್ಯಾಟಿಡ್ಸ್ ಸಪ್ರೇಟ್ ಅಂದರೆ ಅನಾಫೇಸ್. ಅದೇ ನಾನು ಇದು ಕ್ಯಾರೆಕ್ಟರಲ್ಲೇ ಬರುತ್ತೆ ಅಗೈನ್, ಪ್ರತಿ ಕ್ಯಾರೆಕ್ಟರು. ದೆನ್ ಯಾವ ಸ್ಟೇಜಲ್ಲಿ ಕ್ರೋಮೋಸೋಮ್ಸ್ಗಳ ನಂಬರ್ನ ಈಸಿಯಾಗಿ ಕೌಂಟ್ ಮಾಡ್ಬೋದು ಅಂತ ಕೇಳ್ತಾರೆ, ಅದು ಮೆಟಾಫೇಸಲ್ಲಿ. ಆ್ಯಂಡ್ ಮೆಟಾಫೇಸ್ನ ಕ್ಯಾರೆಕ್ಟರ್ ಏನು? ಕ್ರೋಮೋಸೋಮ್ಸ್ ಲೈ ಇನ್ ಈಕ್ವಟೋರಿಯಲ್ ಪ್ಲೇಟ್, ಎಲ್ಲ ಸೆಂಟರಿಗೆ ಬಂದು ಅಲೈನ್ ಆಗಿರುತ್ತೆ ಕ್ರೋಮೋಸೋಮ್ಸ್ಗಳು. ಅನಾಫೇಸಲ್ಲಿ ಸಪ್ರೇಟ್ ಆಗುತ್ತೆ. ವಿಚ್ ಸ್ಟೇಜ್ ಆಫ್ ಮೈಟೋಸಿಸ್ ಕ್ರೋಮೋಸೋಮ್ಸ್ ಆರ್ ಅರೇಂಜ್ಡ್ ಇನ್ ಈಕ್ವಟೋರಿಯಲ್ ಪ್ಲೇಟ್? ಮೆಟಾಫೇಸ್. ಸ್ಪ್ಲಿಟಿಂಗ್ ಸೆಂಟ್ರೋಮಿಯರ್ ಅಕರ್ಸ್ ಅರ್ಲಿ ಅನಾಫೇಸ್. ಈ ಥರದ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಆ್ಯಂಡ್ ಈಗ ಆ್ಯಕ್ಚುಲ್ ಜನರಲ್ ಕ್ವಶನ್ಸ್ಗಳು ಏನು ಅಂತ ಹೇಳಿದ್ರೆ, ಈಗ ಮೈಟೋಸಿಸ್ ಅಂದರೆ ಏನು ಅಂತ ಕೇಳ್ತಾರೆ ಅಂತ ಹೇಳಿದ್ದೆ. ಮೈಟೋಸಿಸ್ ಎಕ್ಸ್ಪೆರಿಮೆಂಟಿಗೆ ರೂಟ್ ಟಿಪ್ಪನ್ನೇ ಯಾಕೆ ತಗೊಳ್ತಾರೆ? ಓಕೆ, ಒಂದು ಕ್ವಶನ್. ಯಾಕೆ ಅಂತ ಹೇಳಿದ್ರೆ, ರೂಟ್ ಟಿಪ್ಪಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇರುತ್ತೆ, ಮೆರಿಸ್ಟಮ್ಯಾಟಿಕ್ ಸೆಲ್ಸ್ಗಳಿರುತ್ತೆ. ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಇದ್ದರೆ ಏನು ಅಂತ ಕೇಳ್ಬೋದು. ಮೆರಿಸ್ಟಮ್ಯಾಟಿಕ್ ಸೆಲ್ಸ್ಗಳ ದೇ ಆರ್ ಆ್ಯಕ್ಟಿವ್ಲಿ ಡಿವೈಡಿಂಗ್ ಸೆಲ್ಸ್, ಅದಲ್ವಾ? ತುಂಬ ಫಾಸ್ಟ್ಲಿ ಅಥವಾ ರ್ಯಾಪಿಡ್ಲಿ ಡಿವೈಡಿಂಗ್ ಸೆಲ್ಸು. ಮೆರಿಸ್ಟಮ್ಯಾಟಿಕ್ ಸೆಲ್ಸ್ಗಳ ರ್ಯಾಪಿಡ್ಲಿ ಡಿವೈಡಿಂಗ್ ಸೆಲ್ಸ್. ಓಕೆ. ಸೊ ರ್ಯಾಪಿಡ್ಲಿ ಡಿವೈಡಿಂಗ್ ಅಥವಾ ಆ್ಯಕ್ಟಿವ್ಲಿ ಡಿವೈಡಿಂಗ್ ಆದರೆ ಏನು ಅಂತ ಹೇಳಿದ್ರೆ, ನೋಡಿ, ಒಂದು ಸೆಲ್ಲು ಡಿವೈಡ್ ಆಗಿ 2 ಸೆಲ್ ಆಗಬೇಕು ಅಂದರೆ ಆ 4 ಸ್ಟೇಜಸ್ಗಳನ್ನು ಪಾಸ್ ಮಾಡಲೇಬೇಕು. ಪಿ ಮ್ಯಾಟ್, ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟೀಲೋಫೇಸ್. ಸೊ ಎಷ್ಟು ಬೇಗ ಸೆಲ್ಲು ಡಿವೈಡ್ ಆಗುತ್ತೋ ಆ ಟೈಮ್ ಇಂಟರ್ವಲಲ್ಲಿ ಆ 4 ಸ್ಟೇಜಸ್ಗಳು ಬಂದು ಹೋಗಬೇಕಾಗತ್ತೆ, 4 ಸ್ಟೇಜಸ್ಗಳನ್ನು ದಾಟಬೇಕಾಗತ್ತೆ. ಹಾಗಾಗಿ ನಮಗೆ ಈಸಿಯಾಗಿ ರೂಟ್ ಟಿಪ್ಪಲ್ಲಿ ಆ 4 ಸ್ಟೇಜಸ್ಗಳು ಕಾಣಿಸುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ನಾವು ರೂಟ್ ಟಿಪ್ಪನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಮತ್ತು ಅಗೇನ್ ಆನಿಯನ್ನೇ ಯಾಕೆ ಅಂತ ಕೇಳಿದ್ರೆ, ನಾನು ಅದಕ್ಕೆ ಹೇಳಿದೆ, ನ್ಯೂಕ್ಲಿಯರ್ ಸ್ಟೈನಿಂಗಲ್ಲಿ ಹೇಳಿದೆ, ಆನಿಯನ್ ಮೊನೋಕಾಟಲ್ಲಿ ನಂಬರ್ ಆಫ್ ಕ್ರೋಮೋಸೋಮ್ಸ್ ಕಡಿಮೆ ಇರುತ್ತೆ ಮತ್ತು ಲಾರ್ಜ್ ಇರುತ್ತೆ, ಸೊ ಈಸಿಲಿ ವಿಸಿಬಲ್ ಅಂತ. ಓಕೆನಾ? ಆ್ಯಂಡ್ ಇಲ್ಲಿ ಅಗೈನ್ ಅಸಿಟೋಕಾರ್ಮಿನ್ ಸ್ಟೈನ್ನ ಯೂಸ್ ಮಾಡ್ತೀರಿ, ಅದಕ್ಕೂ ಸೇಮ್ ರೀಸನ್ನು. ಅಸಿಟೋಕಾರ್ಮಿನ್ನು ನ್ಯೂಕ್ಲಿಯರ್ ಸ್ಟೈನಿಂಗು, ನ್ಯೂಕ್ಲಿಯಸನ್ನು ಮಾತ್ರ ಅದು ಸ್ಟೈನ್ ಮಾಡುತ್ತೆ. ಓಕೆ, DNA, RNAಗಳನ್ನು ಮಾತ್ರ ಅದು ಸ್ಟೈನ್ ಮಾಡುತ್ತೆ. ಹಾಗಾಗಿ ಅಸಿಟೋಕಾರ್ಮಿನನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ HCl ಅಲ್ಲಿ ಯಾಕೆ ವಾರ್ ಮಾಡ್ತೀರಿ ಅಂತ ಕೇಳ್ತಾರೆ, ಒಂದು ಕ್ವಶನ್ನು. HCl ಏನು ಮಾಡುತ್ತೆ ಅಂದರೆ ಸೆಲ್ ವಾಲನ್ನು ಸಾಫ್ಟ್ ಮಾಡುತ್ತೆ. ಸೊ ಪ್ಲ್ಯಾಂಟ್ ಸೆಲ್ಲಿಗೆ ಸೆಲ್ಯುಲೋಸ್ ಮತ್ತು ಪೆಕ್ಟಿನಿಂದ ಸೆಲ್ ವಾಲ್ ಆಗಿರುತ್ತೆ. ಆ ಪೆಕ್ಟಿನ್ನು ಸಾಫ್ಟ್ ಆಗುತ್ತೆ HCl ಅಲ್ಲಿ ವಾರ್ ಮಾಡೋದ್ರಿಂದ. ಪೆಕ್ಟಿನ್ ಸಾಫ್ಟ್ ಆಗುತ್ತೆ ಅಥವಾ ಸೆಲ್ ವಾಲ್ ಸಾಫ್ಟ್ ಆಗೋದ್ರಿಂದ ಸ್ಟೈನು ಒಳಗಡೆಗೆ ಈಸಿಯಾಗಿ ಎಂಟರ್ ಆಗುತ್ತೆ. ಓಕೆ, ಸೆಲ್ ವಾಲ್ ಸಾಫ್ಟ್ ಆಗೋದ್ರಿಂದ ಸ್ಟೈನು ಒಳಗಡೆಗೆ ಈಸಿಯಾಗಿ ಎಂಟರ್ ಆಗುತ್ತೆ. ಹಾಗಾಗಿ HCl ಅಲ್ಲಿ ವಾರ್ ಮಾಡ್ತಾರೆ. ಓಕೆನಾ? ಸೊ ಇಷ್ಟು B ಯಲ್ಲಿ ಕೇಳಬಹುದಾದಂಥ ಕ್ವಶನ್ಸ್ಗಳು.
ನೆಕ್ಸ್ಟು ಸಿ ಕ್ವೆಶ್ಚನ್ ನೋಡಿ, ಪೆಡಿಗ್ರಿ ಚಾರ್ಟ್ ಮೇಲೆ. ಸೊ 5 ಪೆಡಿಗ್ರಿ ಚಾರ್ಟ್ ಇದೆ. 5 ಪೆಡಿಗ್ರಿ ಚಾರ್ಟ್ಗೆ ಎಕ್ಸಾಂಪಲ್ಗಳನ್ನು ಕೇಳ್ತಾರೆ. ಸೊ ಇಲ್ಲಿ ಆಟೋಸೋಮ್ ಲಿಂಕ್ಡ್ ಡಾಮಿನೆಂಟ್ ಟ್ರೇಟಿಗೆ ಹೇಳ್ಕೊಟ್ಟಿದೆ ನೋಡಿ, ಡಿಂಪಲ್ ಇನ್ ಚೀಕ್ಸ್, ಪಾಲಿಡ್ಯಾಕ್ಟಿಲಿ, ಬ್ರ್ಯಾಕಿಡ್ಯಾಕ್ಟಿಲಿ, ಮತ್ತು ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಮಯೋಟೋನಿಕ್ ಡಿಸ್ಟ್ರೋಫಿ. ಓಕೆ, ಮಯೋಟೋನಿಕ್ ಡಿಸ್ಟ್ರೋಫಿ. ಆ್ಯಂಡ್ ಆಟೋಸೋಮ್ ಲಿಂಕ್ಡ್ ರಿಸೆಸಿವ್ ಟ್ರೇಟ್, ಅದಕ್ಕೆ ಎಕ್ಸಾಂಪಲ್ಸ್ಗಳು ಆಲ್ಬಿನಿಸಮ್, ಇಯರ್ ಲೋಬ್ ಪ್ಯಾಟರ್ನ್ ಇನ್ ಹ್ಯೂಮನ್ಸ್ ಇದಾಯ್ತಾ. ಜೊತೆಗೆ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ PKU, ಫಿನೈಲ್ ಕೀಟೋನ್ ಯೂರಿಯಾ, ಸಿಕ್ಕಲ್ ಸೆಲ್ ಅನೀಮಿಯಾ, ಓಕೆ, ಆಮೇಲೆ ಥ್ಯಾಲಸೇಮಿಯಾ. ಓಕೆ, ಇವು 3 ಆಟೋಸೋಮ್ ಲಿಂಕ್ಡ್ ರಿಸೆಸಿವ್ ಟ್ರೇಟ್ಸು, ಅದಕ್ಕೆ ಎಕ್ಸಾಂಪಲ್ಲು. ಇನ್ನು ಎಕ್ಸ್ ಲಿಂಕ್ಡ್ ಡಾಮಿನೆಂಟಿಗೆ ನಿಮ್ಮ NCERTನಲ್ಲಿ ಯಾವುದೂ ಇಲ್ಲ. ಸೊ ಓರಲ್ ಫೇಶಿಯಲ್ ಡಿಜಿಟಲ್ ಸಿಂಡ್ರೋಮ್, ಇದೊಂದು ನೆನ್ಪಿಟ್ಕೊಳ್ಳಿ. ಅಥವಾ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರುವಂಥ ಎಕ್ಸಾಂಪಲ್ ನೆನ್ಪಿಟ್ಕೊಂಡ್ರು ಕೂಡ ಆಗುತ್ತೆ, ನೋ ಪ್ರಾಬ್ಲಮ್. ಇನ್ನು ಎಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರೇಟ್ಗೆ ನಿಮ್ಮ NCERTನಲ್ಲೇ ಮೆನ್ಷನ್ ಮಾಡಿದ್ದಾರೆ, ಹಿಮೋಫಿಲಿಯಾ, ಕಲರ್ ಬ್ಲೈಂಡ್ನೆಸ್, ಇವೆರಡನ್ನು ನೆನ್ಪಿಟ್ಕೊಂಡ್ರೆ ಸಾಕು. ವೈ ಲಿಂಕ್ಡ್ ಟ್ರೇಟ್, ಅದಕ್ಕೆ ಹೈಪರ್ ಟ್ರೈಕೋಸಿಸ್. ಹೈಪರ್ ಟ್ರೈಕೋಸಿಸ್ ಅಂದರೆ ಏನು ನೋಡಿ, ಪ್ರೆಸೆನ್ಸ್ ಆಫ್ ಹೇರ್ಸ್ ಆನ್ ಎಕ್ಸ್ಟರ್ನಲ್ ಇಯರ್, ಕಿವಿ ಮೇಲೆ ಕೂದಲು ಬೆಳೆಯುವಂಥದ್ದು, ಅದು ಹೈಪರ್ ಟ್ರೈಕೋಸಿಸ್ ಅಂತ ಕರಿತೀವಿ. ದೆನ್ ಪೆಡಿಗ್ರಿ ಚಾರ್ಟ್ ಅಂದರೆ ಏನು ಅಂತ ಕೇಳ್ತಾರೆ, ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಇನ್ಹೆರಿಟೆನ್ಸ್ ಆಫ್ ಪರ್ಟಿಕ್ಯುಲರ್ ಟ್ರೇಟ್ ಥ್ರೂ ಸೆವರಲ್ ಜನರೇಷನ್ಸ್ ಆಫ್ ಫ್ಯಾಮಿಲಿ ಟ್ರೀ. ಸೊ ಇದೊಂದು ಡೆಫಿನೇಷನ್ ಸ್ವಲ್ಪ ಬೈ ಹ್ಯಾಟ್ ಮಾಡಬೇಕಾಗುತ್ತೆ. ಸೊ ಇದು ಕಾಮನ್ನಾಗಿ ಕೇಳುವಂಥ ಕ್ವಶನ್, ವಾಟ್ ಈಸ್ ಪೆಡಿಗ್ರಿ ಚಾರ್ಟ್ ಅಥವಾ ವಾಟ್ ಈಸ್ ಪೆಡಿಗ್ರಿ ಅನಾಲಿಸಿಸ್ ಅಂತ. ಅದರಿಂದ ಏನು ಸಿಗ್ನಿಫಿಕೆನ್ಸ್ ಅಂತ ಕೂಡ ಕೇಳ್ತಾರೆ. ಸಿಗ್ನಿಫಿಕೆನ್ಸ್ ಆಫ್ ಪೆಡಿಗ್ರಿ ಚಾರ್ಟು, ಯೂಸ್ಫುಲ್ ಟು ಟ್ರೇಸ್ ಇನ್ಹೆರಿಟೆನ್ಸ್ ಆಫ್ ಸ್ಪೆಸಿಫಿಕ್ ಟ್ರೈಟ್ ಅಥವಾ ಅಬ್ನಾರ್ಮಲಿಟಿ ಆರ್ ಜೆನೆಟಿಕ್ ಡಿಸಾರ್ಡರ್. ಓಕೆ, ಸೊ ಜೆನೆಟಿಕ್ ಡಿಸಾರ್ಡರ್ಸ್ಗಳಿರಲಿ ಅಥವಾ ಕ್ಯಾರೆಕ್ಟರ್ ಇರಲಿ, ಅದು ಹೇಗೆ ಇನ್ಹೆರಿಟ್ ಆಗುತ್ತೆ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನಿಗೆ ಅನ್ನೋದನ್ನು ತಿಳ್ಕೊಳ್ಳುವಂಥದ್ದು ಅದರ ಸಿಗ್ನಿಫಿಕೆನ್ಸ್ ಆಗುತ್ತೆ. ನೋಡಿ, ನೆಕ್ಸ್ಟ್ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರಿಂದ ಡಿ. ಇದರಲ್ಲಿ 4 ಮ್ಯಾಕ್ಸಿಮಮ್ 5 ಚಾರ್ಟ್ಸ್ಗಳನ್ನು ಇಡ್ತಾರೆ. ಅದರಲ್ಲಿ 4 ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. TS ಆಫ್ ಮೆಮೇಲಿಯನ್ ಓವರಿ, ಇಲ್ಲೂ ಅಷ್ಟೇ ನೀವು TS ಆಫ್ ಮೆಮೇಲಿಯನ್ ಓವರಿ ಅಂತಲೇ ಬರೀಬೇಕಾಗುತ್ತೆ. ಇಲ್ಲಿ ಏನೇನು ಕ್ವಶನ್ಸ್ಗಳನ್ನು ಕೇಳ್ತಾರೆ ನೋಡಿ. ಓವರಿ ಅಂದರೆ ಏನು, ಫೀಮೇಲ್ ಸೆಕ್ಸ್ ಆರ್ಗನ್. ಓಕೆ, ಆ್ಯಂಡ್ ಆಲ್ಸೋ ನೋಡಿ 2 ಫಂಕ್ಷನ್ಸ್ಗಳನ್ನು ಇದು ಪ್ಲೇ ಮಾಡುತ್ತೆ. ಯಾವುದು, ವಿಚ್ ಆ್ಯಕ್ಟ್ಸ್ ಆಸ್ ಅ ಫೀಮೇಲ್ ಪ್ರೈಮರಿ ಸೆಕ್ಸ್ ಆರ್ಗನ್, ಒಂದು ಓವರಿ, ಮತ್ತು ಆ್ಯಂಡ್ ಆಲ್ಸೋ ಪ್ರೊಡ್ಯೂಸಸ್ ಸೆಕ್ಸ್ ಹಾರ್ಮೋನ್ಸ್, ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನನ್ನು ಪ್ರೊಡ್ಯೂಸ್ ಮಾಡುತ್ತೆ ಓವರಿ. ಓಕೆನಾ. ನೆಕ್ಸ್ಟ್, ವಾಟ್ ಈಸ್ ಓವ್ಯುಲೇಷನ್ ಅಂದರೆ ಓವ್ಯುಲೇಷನ್ ಅಂತ ಹೇಳಿದ್ರೆ ರಿಲೀಸ್ ಆಫ್ ಓವಾ ಬೈ ದ ರಪ್ಚರ್ ಆಫ್ ಗ್ರಾಫಿಯನ್ ಫಾಲಿಕಲ್. ಓಕೆನಾ, ಅದು ಕೇಳಬಹುದು. ಆ್ಯಂಡ್ ನೇಮ್ ದ ಕ್ಯಾವಿಟಿ ಪ್ರೆಸೆಂಟ್ ಇನ್ ಗ್ರಾಫಿಯನ್ ಫಾಲಿಕಲ್. ಆ್ಯಂಟ್ರಮ್ ನೋಡಿ, ಆ್ಯಂಟ್ರಮ್ ಟರ್ಷರಿ ಫಾಲಿಕಲಲ್ಲೇ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಆ್ಯಕ್ಚುಲಿ ಆ್ಯಂಟ್ರಮ್ ಅನ್ನುವಂಥದ್ದು ಟರ್ಷರಿ ಫಾಲಿಕಲ್ನ ಕ್ಯಾರೆಕ್ಟರಿಸ್ಟಿಕ್ ಫೀಚರು, ಅಲ್ಲೇ ಫಾರ್ಮೇಷನ್ ಆಗಿರುತ್ತೆ. ಗ್ರಾಫಿಯನ್ ಫಾಲಿಕಲಲ್ಲೂ ಕೂಡ ಒಂದು ಆ್ಯಂಟ್ರಮ್ ಸ್ಪೇಸ್ ಇರುತ್ತೆ. ಓಕೆನಾ. ಸೊ ನೆಕ್ಸ್ಟ್, ಆಫ್ಟರ್ ಓವ್ಯುಲೇಷನ್ ಗ್ರಾಫಿಯನ್ ಫಾಲಿಕಲ್ ಏನಾಗಿ ಕನ್ವರ್ಟ್ ಆಗುತ್ತೆ, ಕಾರ್ಪಸ್ ಲ್ಯೂಟಿಯಂ. ಓಕೆ, ಕಾರ್ಪಸ್ ಲ್ಯೂಟಿಯಂ ಪ್ರೊಡ್ಯೂಸ್ ಮಾಡುವಂಥ ಹಾರ್ಮೋನ್ ಯಾವುದು, ಪ್ರೊಜೆಸ್ಟರಾನ್. ಇಷ್ಟು ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಸ್ಟೇಜಸ್ಗಳನ್ನು ಕೇಳ್ತಾರೆ. ಡೆವಲಪ್ಮೆಂಟ್ ಆಫ್ ಓವಮ್, ಅದರ ಸ್ಟೇಜಸ್ಗಳನ್ನು ಕೇಳ್ತಾರೆ. ಊಗೋನಿಯಾ, ಪ್ರೈಮರಿ ಫಾಲಿಕಲ್, ಸೆಕೆಂಡರಿ ಫಾಲಿಕಲ್, ಟರ್ಷರಿ ಫಾಲಿಕಲ್, ಗ್ರಾಫಿಯನ್ ಫಾಲಿಕಲ್. ಓಕೆ, ಈ ಸ್ಟೇಜಸ್ಗಳು ಗೊತ್ತಿರಬೇಕಾಗುತ್ತೆ. ಓಕೆನಾ. ಇದಕ್ಕೆ ಸಂಬಂಧಪಟ್ಟಂಥ ಯಾವ್ದಾದ್ರು ಬೇರೆ ಕ್ವಶನ್ಸ್ಗಳಿದೆಯಾ ಅಂದರೆ ಜಾಸ್ತಿ ಇಲ್ಲ, ಸಾಕು ಅಷ್ಟು. ಆ್ಯಂಡ್ ಇಲ್ಲಿ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗೆಮೆಟೋಫೈಟ್ ನೋಡಿ, ಅದಕ್ಕೆ ನೇಮ್ ದ ಸೆಲ್ಸ್ ಆ್ಯಂಡ್ ನ್ಯೂಕ್ಲಿಯೈ ಆಫ್ ಎಂಬ್ರಿಯೋಸ್ಯಾಕ್. ನೋಡಿ, ಫೀಮೇಲ್ ಗೆಮೆಟೋಫೈಟ್ ಅಂದರೂ ಒಂದೇ, ಎಂಬ್ರಿಯೋಸ್ಯಾಕ್ ಅಂದರೂ ಒಂದೇ. ಓಕೆನಾ. ಸೊ ಅದರಲ್ಲಿ ಎಷ್ಟು ಸೆಲ್ಸ್ಗಳು ಎಷ್ಟು ನ್ಯೂಕ್ಲಿಯಸ್ ಇದೆ ಅಂತ ಕೇಳ್ತಾರೆ ನೋಡಿ. 7C8N ನೆನ್ಪಿಟ್ಕೊಳ್ಳಿ, 7 ಸೆಲ್ಡ್ 8 ನ್ಯೂಕ್ಲಿಯೇಟೆಡ್. ಯಾವ್ಯಾವುದು 7 ಸೆಲ್ಸು ನೋಡಿ, 1 ಎಗ್ ಸೆಲ್ಲು, 2 ಸಿನರ್ಜಿಡ್ಸು, 3 ಆ್ಯಂಟಿಪೋಡಲ್ ಸೆಲ್ಸು, ಆಮೇಲೆ
ಒಂದು ಸೆಂಟ್ರಲ್ ಸೆಲ್ಲು, ಟೋಟಲ್ 7 ಸೆಲ್ ಆಯಿತು. ಆಮೇಲೆ ಪ್ರತಿಯೊಂದಕ್ಕೂ ನ್ಯೂಕ್ಲಿಯಸ್ಸು, ಸೆಂಟ್ರಲ್ಲಿ 2 ನ್ಯೂಕ್ಲಿಯಸ್ ಇರುತ್ತೆ, ಹಾಗಾಗಿ ಟೋಟಲ್ 8 ನ್ಯೂಕ್ಲಿಯೈ. ಓಕೆನಾ. ದೆನ್ ವಾಟ್ ಆರ್ ಇಂಟೆಗ್ಯುಮೆಂಟ್ಸ್ ಅಂತ ಕೇಳ್ತಾರೆ. ಪ್ರೊಟೆಕ್ಟಿವ್ ಲೇಯರ್ಸ್ ಆಫ್ ಎಂಬ್ರಿಯೋ ಸ್ಯಾಕ್, ಓವ್ಯೂಲಿಗೂ ಹೇಳ್ಬೋದು ಇದನ್ನು. ಸ್ಟಾಕ್ ಆಫ್ ದ ಓವ್ಯೂಲ್, ಫ್ಯೂನಿಕಲ್, ಜಂಕ್ಷನ್ ಬಿಟ್ವೀನ್ ಓವ್ಯೂಲ್ ಆ್ಯಂಡ್ ಫ್ಯೂನಿಕಲ್, ಹೈಲಮ್. ನೋಡಿ ಇದೆಲ್ಲ ನೀವು LS ಆಫ್ ಓವ್ಯೂಲ್ ಡಯಾಗ್ರಾಮ್ ಬರೀತಿರಲ್ಲ, ಅಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದು ನೀಟಾಗಿ ಓದಿದರೆ ಇದಕ್ಕೆಲ್ಲ ಆನ್ಸರ್ ಮಾಡಬಹುದು. ದೆನ್ ನೇಮ್ ದ ಸೆಲ್ ಕಾಂಪೊನೆಂಟ್ಸ್ ಆಫ್ ಎಗ್ ಅಪ್ಯಾರಟಸ್. 1 ಎಗ್, 2 ಸಿನರ್ಜಿಡ್ಸು. ಓಕೆನಾ. ಸಿನರ್ಜಿಡ್ಸಲ್ಲಿ ಒಂದು ಸೆಲ್ಯುಲರ್ ಥಿಕ್ನಿಂಗ್ ಇರುತ್ತೆ. ಆ ಸೆಲ್ಯುಲರ್ ಥಿಕ್ನಿಂಗನ್ನೇ ಫಿಲಿಫಾರ್ಮ್ ಅಪ್ಯಾರಟಸ್ ಅಂತ ಕರಿತೀವಿ, ವಿಚ್ ಹೆಲ್ಪ್ಸ್ ಇನ್ ಗೈಡಿಂಗ್ ದ ಎಂಟ್ರಿ ಆಫ್ ಪೋಲನ್ ಗ್ರೈನ್. ಓಕೆ, ಪೋಲನ್ ಟ್ಯೂಬ್ ಎಂಟ್ರಿ ಆಗೋದಕ್ಕೆ ಆ ಒಂದು ಫಿಲಿಫಾರ್ಮ್ ಅಪ್ಯಾರಟಸ್ಸು ಗೈಡ್ ಮಾಡುತ್ತೆ. ನೆಕ್ಸ್ಟ್, VS ಆಫ್ ಮೆಮೇಲಿಯನ್ ಬ್ಲಾಸ್ಟೋಸಿಸ್ಟ್ ಅಥವಾ ಬ್ಲಾಸ್ಟೋಲಾ. ಓಕೆನಾ. ಇಲ್ಲಿ ಬ್ಲಾಸ್ಟೋಸಿಸ್ಟ್ ಅಂದ್ರೇನು? ದ ಮೆಮೇಲಿಯನ್ ಬ್ಲಾಸ್ಟೋಲಾ ಇಸ್ ಕಾಲ್ಡ್ ಬ್ಲಾಸ್ಟೋಸಿಸ್ಟ್. ಅದರ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನು? ಔಟರ್ ಲೇಯರ್ನ ಟ್ರೋಫೋಬ್ಲಾಸ್ಟ್ ಅಂತ ಕರಿತೀವಿ. ಇನ್ನರ್ ಒಂದು ಗ್ರೂಪ್ ಆಫ್ ಸೆಲ್ಸ್ ಇರುತ್ತೆ, ಅದನ್ನು ಇನ್ನರ್ ಸೆಲ್ ಮಾಸ್ ಅಂತ ಕರಿತೀವಿ. ನೋಡಿ, ಇನ್ನರ್ ಸೆಲ್ ಮಾಸ್. ಆಮೇಲೆ ಈ ಸ್ಪೇಸ್ ಇದೆಯಲ್ಲ, ಈ ಸ್ಪೇಸು ಅದನ್ನೇ ಬ್ಲಾಸ್ಟೋಸೀಲ್ ಅಂತ ಕರೆಯೋದು. ಓಕೆನಾ. ಸ್ಪೇಸ್ ಪ್ರೆಸೆಂಟ್ ಇನ್ ದ ಬ್ಲಾಸ್ಟೋಸಿಸ್ಟ್ ಇಸ್ ಕಾಲ್ಡ್ ಬ್ಲಾಸ್ಟೋಸೀಲ್. ಆ್ಯಂಡ್ ಇನ್ನೊಂದು ಏನು ಹೇಳಿದ್ರೆ, ಇಲ್ಲಿ ನೋಡಿ, ಈ ಸೆಲ್ಸ್ಗಳಿದಾವಲ್ಲ, ಆ ಸೆಲ್ಸ್ಗಳನ್ನೇ ಬ್ಲಾಸ್ಟೋಮಿಯರ್ಸ್ ಅಂತ ಕರಿತೀವಿ. ಓಕೆನಾ. ಓಕೆ, ಇಷ್ಟು ಬ್ಲಾಸ್ಟೋಸಿಸ್ಟಿಗೆ ಸಂಬಂಧಪಟ್ಟದ್ದು. ನೆಕ್ಸ್ಟು, ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಮೆಮೇಲಿಯನ್ ಟೆಸ್ಟಿಸ್. ನೇಮ್ ದ ಸೆಲ್ಸ್ ದಟ್ ಪ್ರೊವೈಡ್ ನ್ಯೂಟ್ರಿಷನ್ ಟು ಸ್ಪರ್ಮ್ಸ್. ಯಾವುದು? ಸಟ್ಟೋಲಿ ಸೆಲ್ಸ್. ಆಮೇಲೆ ಇದು ಅಷ್ಟೇ, ಟೆಸ್ಟಿಸ್. ವಾಟ್ ಆರ್ ಟೆಸ್ಟಿಸ್ ಅಂತ ಕೇಳಿದ್ರೆ, ದೇ ಆರ್ ಪ್ರೈಮರಿ ಮೇಲ್ ಸೆಕ್ಸ್ ಆರ್ಗನ್ನು. ಅದರದ್ದು 2 ಫಂಕ್ಷನ್ನು. ಮೇಲ್ ಸೆಕ್ಸ್ ಆರ್ಗನ್ ಆಗಿರೋದ್ರಿಂದ ಇಟ್ ಪ್ರೊಡ್ಯೂಸಸ್ ಸ್ಪರ್ಮ್ಸ್ ವಿಚ್ ಹೆಲ್ಪ್ಸ್ ಇನ್ ಸ್ಪರ್ಮೆಟೋಜೆನಿಸಿಸ್, ಆ್ಯಂಡ್ ಆಲ್ಸೋ ವಿಚ್ ಪ್ರೊಡ್ಯೂಸಸ್ ಹಾರ್ಮೋನ್ಸ್. 2 ಕೆಲಸ ಇದ್ರದ್ದು ಕೂಡ. ಓಕೆನಾ. ಗೊನ್ಯಾಡ್ಸ್ ಅಂದರೂ ಕೂಡ ಅವೇನೇ. ಮೇಲಲ್ಲಿ ಟೆಸ್ಟಿಸ್ಸು, ಫೀಮೇಲಲ್ಲಿ ಓವರಿ. ಓಕೆ. ದೆನ್ ಹೌ ಮೆನಿ ಸ್ಪರ್ಮ್ಸ್ ಆರ್ ಫಾರ್ಮ್ಡ್ ಫ್ರಮ್ ಪ್ರೈಮರಿ ಸ್ಪರ್ಮೆಟೋಸೈಟ್? 1 ಪ್ರೈಮರಿ ಸ್ಪರ್ಮೆಟೋಸೈಟಿಂದ 2 ಸೆಕೆಂಡರಿ ಸ್ಪರ್ಮೆಟೋಸೈಟ್ ಬರುತ್ತೆ. ಸೊ 1 ಸೆಕೆಂಡರಿ ಸ್ಪರ್ಮೆಟೋಸೈಟಿಂದ 2 ಸ್ಪರ್ಮ್ಯಾಟಿಡ್ಸು, ಒಂದೊಂದು ಸ್ಪರ್ಮ್ಯಾಟಿಡಿಂದ ಒಂದೊಂದು ಸ್ಪರ್ಮ್ಸ್ ಬರುತ್ತೆ. ಹಾಗಾಗಿ 1 ಪ್ರೈಮರಿ ಸ್ಪರ್ಮೆಟೋಸೈಟಿಂದ 4 ಸ್ಪರ್ಮೆಟೋಸೋವಾ ಅಥವಾ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ. ನೆಕ್ಸ್ಟ್, ಟೆಸ್ಟಿಸ್ ಒಳಗಡೆ ಎಷ್ಟು ಕಂಪಾರ್ಟ್ಮೆಂಟ್ಸ್ಗಳಿರುತ್ತೆ? 250 ಕಂಪಾರ್ಟ್ಮೆಂಟ್ಸ್ ಕಾಲ್ಡ್ ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್. ಮತ್ತು ಇನ್ನೂ ಒಂದು ಏನು ಅಂತ ಹೇಳಿದ್ರೆ, ಒಂದೊಂದು ಟೆಸ್ಟಿಕ್ಯುಲರ್ ಲಾಬ್ಯೂಲ್ ಒಳಗಡೆ ಎಷ್ಟಿಷ್ಟು ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಇರುತ್ತೆ? 1, 2, 3 ಹೈಲಿ ಕಾಯಿಲ್ಡ್ ಸೆಮಿನಿಫರಸ್ ಟ್ಯೂಬ್ಯೂಲ್ಸು. ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಒಳಗಡೆ 2 ಥರದ ಸೆಲ್ಸ್ ಇರುತ್ತೆ. ಮೇಲ್ ಜರ್ಮ್ ಸೆಲ್ಸು ಅಲ್ವಾ, ಮೇಲ್ ಜರ್ಮ್ ಸೆಲ್ಸ್ ಮತ್ತು ಸರ್ಟೋಲಿ ಸೆಲ್ಸು. ಮೇಲ್ ಜರ್ಮ್ ಸೆಲ್ಸು ಸ್ಪರ್ಮ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸರ್ಟೋಲಿ ಸೆಲ್ಸು ಆ ಸ್ಪರ್ಮ್ಸ್ಗಳಿಗೆ ನ್ಯೂಟ್ರಿಷನ್ನ ಪ್ರೊವೈಡ್ ಮಾಡುತ್ತೆ. ಓಕೆನಾ. ಎಸ್. ಆ್ಯಂಡ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಟೆಸ್ಟಿಸ್ ಯಾವುದು ಅಂದರೆ ಅದು ಕೂಡ ಸೆಮಿನಿಫರಸ್ ಟ್ಯೂಬ್ಯೂಲ್ಸೇ. ಆ್ಯಂಡ್ ಟೆಸ್ಟಿಸ್ ಯಾವುದ್ರ ಒಳಗಡೆ ಇದೆ ಅಂತ ಕೇಳಿದ್ರೆ, ವಿತಿನ್ ಅ ಪೌಚ್ ಕಾಲ್ಡ್ ಸ್ಕ್ರಾಟಮ್. ಓಕೆ, ನೋಡಿ, ಸ್ಕ್ರಾಟಮ್. ಆ್ಯಂಡ್ ಇನ್ನೂ ಒಂದು ಕ್ವಶನನ್ನು ಕೇಳ್ತಾರೆ, ಯಾಕೆ ಟೆಸ್ಟಿಸ್ಸು ಬಾಡಿ ಒಳಗಡೆ ಇಲ್ಲ ಹೊರಗಡೆ ಇದೆ ಅಂತ ಕೇಳಿದ್ರೆ, ಟು ಮೇಂಟೈನ್ ಲೋಯರ್ ಟೆಂಪ್ರೇಚರ್ ದ್ಯಾನ್ ದ ಬಾಡಿ ಟೆಂಪ್ರೇಚರ್, 2 to 2.5 ಡಿಗ್ರಿ ಲೆಸ್ಸರ್ ಟೆಂಪ್ರೇಚರ್ ದ್ಯಾನ್ ದ ಬಾಡಿ ಟೆಂಪ್ರೇಚರ್. ಓಕೆನಾ. ಬಾಡಿ ಟೆಂಪ್ರೇಚರ್ಗಿಂತ 2 to 2.5 ಡಿಗ್ರಿ ಕಡಿಮೆ ಟೆಂಪ್ರೇಚರ್ನ ಮೇಂಟೈನ್ ಮಾಡೋದಕ್ಕೆ ಟೆಸ್ಟಿಸ್ಸು ಬಾಡಿಯಿಂದ ಹೊರಗಡೆ ಇದೆ, ಸ್ಕ್ರಾಟಮ್ ಒಳಗಡೆ ಇದೆ, ಅಬ್ಡಮನ್ ಒಳಗಡೆ ಇಲ್ಲ. ಓಕೆನಾ. ಓಕೆ, ನೆಕ್ಸ್ಟು ನೋಡಿ, ನಲ್ಲಿ ಪ್ಯಾಥೋಜನ್ನು ಮತ್ತು ಕಮೆಂಟ್ಸು. ಹೌದಾ, 4 ಚಾರ್ಟ್ ಇಟ್ಟಿರ್ತಾರೆ, 4 ಪ್ಯಾಥೋಜನ್ಸ್ ಇದೆ. ಅದು ಪ್ಯಾಥೋಜನ್ಸ್ಗಳ ಚಾರ್ಟ್ ಇಟ್ಟಿರ್ತಾರೆ. ಅದು ಚಾರ್ಟನ್ನು ನೀವು ಐಡೆಂಟಿಫೈ ಮಾಡಬೇಕು ಆ್ಯಂಡ್ ಅದ್ರ ಮೇಲೆ ಕಮೆಂಟ್ ಮಾಡಬೇಕು. 2 ಮಾರ್ಕ್ಸ್ ಇರುತ್ತೆ. ಒಂದು ಐಡೆಂಟಿಫಿಕೇಷನ್ಗೆ ಇನ್ನು 2 ಕಮೆಂಟ್ಸ್ಗಳನ್ನು ಮಾಡಬೇಕು, ಅದಕ್ಕೆ 1 ಮಾರ್ಕ್ಸ್, ಟೋಟಲ್ 2 ಮಾರ್ಕ್ಸ್. ಓಕೆ, ಮೊದಲನೇದು
ಎಂಟಮೀಬ ಹಿಸ್ಟೋಲಿಟಿಕ. ನೋಡಿ, ಸೈಂಟಿಫಿಕ್ ನೇಮ್ಸ್ಗಳನ್ನು ಬರಿಬೇಕಾಗತ್ತೆ. ಸೈಂಟಿಫಿಕ್ ನೇಮ್ಸ್ಗಳನ್ನು ನೀವು ಬರೆದಾಗ ಅದನ್ನು ಸಪ್ರೇಟಾಗಿ ಅಂಡರ್ಲೈನ್ ಮಾಡಬೇಕು. ಓಕೆ, ಸೈಂಟಿಫಿಕ್ ನೇಮ್ಸೇ ಬರಿಬೇಕು. ಎಂಟಮೀಬ ಹಿಸ್ಟೋಲಿಟಿಕ, ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡಸ್, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಆ್ಯಂಡ್ ಟ್ರೈಕೋಫೈಟಾನ್ ರುಬ್ರಮ್. ಓಕೆ, ಈ ಸೈಂಟಿಫಿಕ್ ನೇಮ್ಸ್ಗಳನ್ನು ಬರಿಬೇಕಾಗುತ್ತೆ. ಆ್ಯಂಡ್ ಅದರ ಕ್ವಶನ್ಸ್ಗಳು ಏನೇನು ಕೇಳ್ತಾರೆ ನೋಡಿ. ಪ್ಲಾಸ್ಮೋಡಿಯಮ್ನ ಇನ್ಫೆಕ್ಷಿಯಸ್ ಸ್ಟೇಜ್ ಯಾವುದು? ಓಕೆ, ಸ್ಪೋರೋಜೋಯಿಡ್ಸ್. ಆಯಿತಾ? ಆ್ಯಂಡ್ ನೋಡಿ, 3 ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಥೋಜನ್ಸ್ ಕಾಸಿಂಗ್ ಮಲೇರಿಯಾ ಯಾವ್ಯಾವುದು? ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಪ್ಲಾಸ್ಮೋಡಿಯಂ ಮಲೇರಿಯಾ, ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಮ್. ಈ 3ರಲ್ಲಿ ಡೇಂಜರಸ್ ಒನ್ ಯಾವುದು? ಅದು ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಮ್. ಓಕೆನಾ? ಆ್ಯಂಡ್ ಪ್ರತಿ ಡಿಸೀಸ್ಗಳಿಗೂ ಇಲ್ಲಿ ಪ್ಯಾಥೋಜನ್ ಯಾವುದು, ಯಾವ ಡಿಸೀಸನ್ನು ಕಾಸ್ ಮಾಡುತ್ತೆ, ಆ್ಯಂಡ್ ಅದರ ಸಿಮ್ಟಮ್ಸ್ ಏನು ಅಂತ ನೆನ್ಪಿಟ್ಕೊಂಡ್ರೆ ಅದೇ ಅಷ್ಟರಲ್ಲೇ ನಿಮಗೆ ಕ್ವಶನ್ಸನ್ನು ಕೇಳ್ತಾರೆ. ಸಿಮ್ಟಮ್ಸು, ಫಾರ್ ಎಕ್ಸಾಂಪಲ್ ನಿಮಗೆ ಈ ಸಿಮ್ಟಮ್ಸ್ಗಳಿದೆ. ಸೊ ಈ ಸಿಮ್ಟಮ್ಸ್ಗಳಿದ್ರೆ ನಿಮಗೆ ಯಾವ ಡಿಸೀಸ್ ಬಂದಿದೆ, ಆ ಡಿಸೀಸಿನ ಪ್ಯಾಥೋಜನ್ ಯಾವುದು ಅಂತ ಕೇಳ್ಬೋದು. ಓಕೆನಾ? ಆ ಥರ ನೋಡಿ. ಮೋಡ್ ಆಫ್ ಟ್ರಾನ್ಸ್ಮಿಷನ್ ಆಫ್ ಮಲೇರಿಯಾ ಥ್ರೂ ಅನಾಫಿಲಿಸ್ ಮಸ್ಕಿಟೋ. ನೋಡಿ, ಟ್ರಾನ್ಸ್ಮಿಷನ್ನು ಮಸ್ಕಿಟೋ, ಬಟ್ ಕಾಸ್ ಮಾಡೋದು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ನೋಡಿ, ಇದು ಸಿಮ್ಟಮ್ಮು. ಆ ಸಿಮ್ಟಮ್ಸ್ಗಳ ಮೇಲೆ ಕ್ವಶನ್ ಕೇಳಿದ್ದಾರೆ ನೋಡಿ. ರಿಕರೆಂಟ್ ಚಿಲ್ಸ್ ಆ್ಯಂಡ್ ಫೀವರ್. ಓಕೆ, ಇಟ್ ಈಸ್ ಬಿಕಾಸ್ ಆಫ್ ದ ಮಲೇರಿಯಾ. ಆ್ಯಂಡ್ ಅದೊಂದು ಟಾಕ್ಸಿನ್ನ ಪ್ರೊಡ್ಯೂಸ್ ಮಾಡುತ್ತೆ. RBC, ರಪ್ಚರ್ ಆಗಿರುವಂಥ RBCಸ್ಗಳು ಒಂದು ಟಾಕ್ಸಿನ್ನ ಪ್ರೊಡ್ಯೂಸ್ ಮಾಡುತ್ತೆ, ಹಿಮೋಝೋಯಿನ್ ಅಂತ. ಇದು ಇಂಪಾರ್ಟೆಂಟ್, ಹಿಮೋಝೋಯಿನು. ಸೊ ಹಾಗಾಗಿ ಚಳಿ ಮತ್ತು ಜ್ವರ ಬರುವಂಥದ್ದು. ಕಾಸಿಟಿವ್ ಏಜೆಂಟ್ ಆಫ್ ರಿಂಗ್ವರ್ಮ್ ಡಿಸೀಸ್, ಟ್ರೈಕೋಫೈಟಾನ್ ರುಬ್ರಮ್, ಎಪಿಡರ್ಮೋಫೈಟಾನ್ ಮೈಕ್ರೋಸ್ಪರ್ಮ್. ಈ 3 ಕೂಡ ಫಂಗೈನೇ. ಸೊ 3 ಡಿಸೀಸನ್ನು ಕಾಸ್ ಮಾಡ್ತವೆ. ಅದರಲ್ಲಿ ನೀವು ಬರಿಬೇಕಾಗಿರೋದು ಟ್ರೈಕೋಫೈಟಾನ್ ರುಬ್ರಮ್. ಸೊ ನಾನು ಮೊದಲೇ ಹೇಳ್ದಂಗೆ ಅದರ ಸಿಮ್ಟಮ್ಸ್ಗಳನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಆ ಸಿಮ್ಟಮ್ಸ್ಗಳಲ್ಲೇ ನಿಮಗೆ ಕ್ವಶನ್ಸನ್ನು ಕೇಳ್ತಾರೆ. ಪ್ಯಾಥೋಜನ್ಸ್ ಅಥವಾ ಡಿಸೀಸ್ಗಳಲ್ಲೇ ಕ್ವಶನ್ಸನ್ನು ಕೇಳ್ತಾರೆ. ಹೌ ಡು ಯು ಡಿಫ್ರೆನ್ಸ್ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್ ಆಸ್ಕ್ಯಾರಿಸ್ ಒಂದು ಕ್ವಶನ್ ಕೇಳಬಹುದು. ಯೂಶಲಿ ಫೀಮೇಲ್ ಈಸ್ ಲಾಂಗರ್ ದ್ಯಾನ್ ದ ಮೇಲ್. ಓಕೆ, ಫೀಮೇಲ್ ಆಸ್ಕ್ಯಾರಿಸ್ಗಳು ಮೇಲ್ಗಿಂತ ಉದ್ದ ಇರ್ತವೆ. ಅದು ಮೇಯ್ನ್ ಡಿಫ್ರೆನ್ಸ್. ನೆಕ್ಸ್ಟ್ ನೋಡಿ, ಇದಂತೂ ಕಾಮನ್ ಕ್ವಶನ್ಸ್ಗಳು ಇದರಲ್ಲಿ ಕೇಳೋದು. ಹೋಮಲಾಗಸ್ ಅನಲಾಗಸ್ ಆರ್ಗನ್ಸಲ್ಲಿ ಏನು? ಹೋಮಲಾಗಸ್ ಆರ್ಗನ್ಸ್ ಅಂದರೆ ಏನು? ಅನಲಾಗಸ್ ಆರ್ಗನ್ಸ್ ಅಂದರೆ ಏನು? ಹೇಗೆ ಅವು ಡಿಫ್ರೆಂಟು? ಓಕೆನಾ? ಹೋಮಲಾಗಸ್ ಆರ್ಗನ್ಸಿಗೆ ಎಕ್ಸಾಂಪಲ್ ಕೊಡಿ, ಪ್ಲಾಂಟ್ಸಲ್ಲಿಂದ ಎಕ್ಸಾಂಪಲ್ ಕೊಡಿ, ಅನಿಮಲ್ ಒಂದು ಎಕ್ಸಾಂಪಲ್ ಕೊಡಿ. ಅನಲಾಗಸ್ ಆರ್ಗನ್ಸಿಗೆ ಪ್ಲಾಂಟ್ಸಲ್ಲೊಂದು, ಅನಿಮಲ್ ಒಂದು ಎಕ್ಸಾಂಪಲ್ ಕೊಡಿ. ಆ ಥರ ಎಕ್ಸಾಂಪಲ್ಸ್ಗಳನ್ನು ಕೇಳ್ತಾರೆ ಯೂಶಲಿ. ಅದಕ್ಕೆ ನೋಡಿ, ಎಕ್ಸಾಂಪಲ್ಸ್ಗಳಲ್ಲಿದೆ. tendrils of passion flower and thorns of pomegranate, scale leaves of onion and spines of opuntia, 4 limbs of bat and human. ಸೊ ಇವು ಎಕ್ಸಾಂಪಲ್ಸ್ಗಳು ಹೋಮಲಾಗಸ್ ಆರ್ಗನ್ಸ್ಗೆ. ಆರಿಜಿನ್ ಸೇಮ್, ಬಟ್ ಪರ್ಫಾರ್ಮ್ಸ್ ಡಿಫ್ರೆಂಟ್ ಫಂಕ್ಷನ್. ನೋಡಿ, ಫಾರ್ ಎಕ್ಸಾಂಪಲ್ ಈಗ ಅವು ಯಾವ್ಯಾವ ಫಂಕ್ಷನ್ಸ್ಗಳನ್ನು ಪರ್ಫಾರ್ಮ್ ಮಾಡ್ತವೆ ಅಂತ ಕೇಳ್ಬೋದು. ಇಲ್ಲಿ 4 ಲಿಂಬ್ ಆಫ್ ಬ್ಯಾಟ್ ತನ್ನ 4 ಲಿಂಬನ್ನು ಫ್ಲೈಯಿಂಗ್ ಪರ್ಪಸ್ಗೆ ಯೂಸ್ ಮಾಡುತ್ತೆ. ಹ್ಯೂಮನ್ ಫಾರ್ ಡಿಫ್ರೆಂಟ್ ಪರ್ಪಸಸ್, ಹೌದಲ್ವಾ? ಆ್ಯಂಡ್ ಇಲ್ಲಿ ಆನಿಯನ್ ಸ್ಕೇಲ್ ಲೀವ್ಸಲ್ಲಿ ಫುಡ್ ಸ್ಟೋರ್ ಆಗಿದೆ. ಅದೇ ಅಪನ್ಷಿಯಾದ ಸ್ಪೈನ್ಸ್ಗಳು ಪ್ರೊಟೆಕ್ಷನ್ನ ಮಾಡುತ್ತೆ. ಎರಡೂ ಆರಿಜಿನ್ ಸೇಮ್, ಬಟ್ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್. ಹಾಗೆ ಗೊತ್ತಾಗ್ತಿದೆಯಲ್ಲ? ಅದೇ ರೀತಿ ಅನಲಾಗಸ್ ಆರ್ಗನ್ಸ್ಗೆ ನೋಡಿ ಎಕ್ಸಾಂಪಲ್ಸ್: ಟೆಂಟ್ರಿಲ್ಸ್ ಆಫ್ ಪೀ ಆ್ಯಂಡ್ ಟೆಂಟ್ರಿಲ್ಸ್ ಆಫ್ ವಿಟಿಸ್, ರೈಸೋಮ್ ಆಫ್ ಜಿಂಜರ್, ಮಾಡಿಫೈಡ್ ರೂಟ್ ಆಫ್ ಕ್ಯಾರೋಟ್ ಆ್ಯಂಡ್ ದ ವಿಂಗ್ ಆಫ್ ಅನ್ ಇನ್ಸೆಕ್ಟ್ ಆ್ಯಂಡ್ ಬರ್ಡ್. ಓಕೆನಾ? ಇವು 3 ಅನಲಾಗಸ್ ಆರ್ಗನ್ಸಿಗೆ ಎಕ್ಸಾಂಪಲ್ಲು. ಅದರಲ್ಲಿ ಮೇಜರಿಗೆ ಇವೆರಡನ್ನು ಕೊಡ್ತಾರೆ. ಇಲ್ಲಿ ಎಕ್ಸಾಂಪಲ್ಸ್ಗಳು, ಡೆಫಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಇಷ್ಟು ವೈವಾದಲ್ಲಿ ಕೇಳುವಂತಹ ಕ್ವಶನ್ಸ್ಗಳು. ಸೊ ನಾನು ಆಲ್ಮೋಸ್ಟ್ ಎಲ್ಲ ಇದುವರೆಗೂ ಕೇಳಿರುವಂಥ ಎಲ್ಲ ಕ್ವಶನ್ಸ್ಗಳನ್ನು ಇಲ್ಲಿ ಹೇಳಿದ್ದೀನಿ. ಪಾಸಿಬಿಲಿಟೀಸ್ಗಳು ಆಲ್ಮೋಸ್ಟ್ ಅಷ್ಟೇ ಕ್ವಶನ್ಸ್ಗಳಲ್ಲಿ ನಿಮಗೆ ಕೇಳ್ತಾರೆ.
ನೀವೇನು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡಿರ್ತೀರಿ ಅದೇ ಬೇಸಿಸ್ ಮೇಲೆ, ಆ ಎಕ್ಸ್ಪೆರಿಮೆಂಟ್ ಬೇಸಿಸ್ ಮೇಲೇ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಮತ್ತು ಎಕ್ಸ್ಪೆರಿಮೆಂಟಿನ ಪ್ರೊಸೀಜರ್ಗಳನ್ನು ಕೂಡ ಕೇಳ್ಬೋದು, ಹೇಗೆ ಮಾಡಿದ್ರಿ ಅಂತಲೂ ಕೇಳ್ಬೋದು. ನಾನು ಡೀಟೇಲಾಗಿ ಹೇಳಿದ್ದೀನಿ ಯಾವ್ಯಾವ ಸ್ಟೈನ್ ಹಾಕ್ತೀರಿ ಮತ್ತು ಆ ಸ್ಟೈನ್ಗಳನ್ನೇ ಯಾಕೆ ಹಾಕ್ತೀರಿ ಅನ್ನುವಂಥ ಕ್ವಶನ್ಸ್ಗಳನ್ನು ಕೇಳ್ತಾರೆ, ಅಥವಾ ವಾರ್ಮ್ ಯಾಕೆ ಮಾಡ್ತೀರಿ ಅಂತ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ಅದನ್ನು ಸ್ವಲ್ಪ ನೀಟಾಗಿ ನೋಡ್ಕೊಂಡಿರಿ, ಓಕೆನಾ. ಸೊ ಯಾರ್ಯಾರು ಸೆಕೆಂಡ್ PUC ಓದ್ತಾ ಇದ್ದೀರಿ, ಬಯಾಲಜಿ ತೊಗೊಂಡಿದ್ದೀರಿ ಮತ್ತು ಆ ಬಯಾಲಜಿಯಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅಟೆಂಡ್ ಮಾಡ್ತಾ ಇದ್ದೀರಿ, ಅವರಿಗೆಲ್ಲ ಆಲ್ ದಿ ಬೆಸ್ಟ್ ಹೇಳ್ತಾ ಈ ವೈವಾ ಕ್ವಶನ್ಸ್ಗಳಿಗೆ ಪ್ರಿಪೇರ್ ಆಗಿ. ಆ್ಯಂಡ್ ಇದೇ ಥರದ ಹೆಲ್ಪ್ಫುಲ್ ವೀಡಿಯೋಸ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.